ಅನ್ನೋದು ಅದೊಂದು ಕೇವಲ ಆಚರಣೆ ಅಲ್ಲ, ಅದು ನಮ್ಮ ದೇಶದ ಸಂಸ್ಕೃತಿ, ಅದು ನಮ್ಮ ಪರಂಪರೆ, ಅದು ನಮ್ಮ ಇತಿಹಾಸವನ್ನ ಸಾರುವಂತ ಹಬ್ಬ. ಎಷ್ಟೋ ವರ್ಷಗಳ ಹಿಂದೆಯಿಂದ ನಾವು ಈ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೂಡ ನಾವು ಇಲ್ಲಿ ಈ ಒಂದು ಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದೇವೆ. ಕಾರಣ ಏನು ಕೇಳಿದ್ರೆ, ವಿದ್ಯಾರ್ಥಿಗಳು ಮನೆಯನ್ನ ಬಿಟ್ಟು ಹಾಸ್ಟೆಲ್ನಲ್ಲಿ ಇವತ್ತು ಓದಿಗೋಸ್ಕರ ಬಂದು ನೆಲೆಸಿದ್ದಾರೆ. ಮನೆಯಲ್ಲಿದ್ರೆ ನೀವು ದೀಪಾವಳಿಯ ಆಚರಣೆಗಳನ್ನ ಮಾಡ್ಬೋದು, ತಂದೆ ತಾಯಿಯವರ ಪ್ರೀತಿಯ ಜೊತೆಗೆ ನೀವು ಆಚರಣೆಯನ್ನ ಮಾಡ್ತೀರಿ. ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಆಚರಣೆಗಳಿಂದ ಅವರು ವಂಚಿತರಾಗಬಾರ್ದು. ಮಾತಿರ್ತದೆ ಜನರಲಿ, ಹಾಸ್ಟೆಲ್ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅರಿವಿರುವುದಿಲ್ಲ, ತಂದೆ ತಾಯಿಯ ಪ್ರೀತಿ ಬಗ್ಗೆ ಗೊತ್ತಿರೋದಿಲ್ಲ ಅನ್ನುವ ಮಾತಿರುತ್ತೆ. ಯಾವುದೇ ಸಂಸ್ಕೃತಿಗಳ ಅರಿವಿನಿಂದ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು. ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ನಮ್ಮ ಹಾಸ್ಟೆಲ್ನಲ್ಲಿ ಆಚರಿಸಬೇಕು. ಅದು ದೀಪಾವಳಿ ಆಗ್ಬೋದು ಅಥವಾ ಗಣೇಶ ಚತುರ್ಥಿ ಆಗ್ಬೋದು. ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಆಚರಿಸ್ತೇವೆ. ಕಾರಣ ಇಷ್ಟೇ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ತಂದೆ ತಾಯಿ ಅವರ ಆದರ್ಶದ ಬಗ್ಗೆ, ತಂದೆ ತಾಯಿಯ ಪ್ರೀತಿಯ ಬಗ್ಗೆ, ಗುರು ಹಿರಿಯರ ಮಹತ್ವದ ಬಗ್ಗೆ ನಿಮ್ಗೆಲ್ರಿಗೂ ಅರಿವಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಅದಕ್ಕೆ ಬಹಳ ಉತ್ಸುಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ಈ ದೀಪಾವಳಿ ಹಬ್ಬ ಎನ್ನುವುದು ನಿಮ್ಮೆಲ್ಲರ ಬಾಂಧವ್ಯನ ಬೆಸೆಯುವ ಒಂದು ಕೊಂಡಿ ಆಗ್ಲಿ ಅನ್ನೋದನ್ನ ನಿಮ್ಮೆಲ್ಲರಲ್ಲಿ ಹಾರೈಸ್ತಾ, ಈ ಬೆಳಕಿನ ಹಬ್ಬ ದೀಪದ ಬೆಳಕಿನಂತೆ ನಿಮ್ಮ ಭವಿಷ್ಯ ಕೂಡ ಪ್ರಜ್ವಲಿಸಲಿ ಅನ್ನೋದನ್ನ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ, ನಿಮ್ಮ ಪೋಷಕರಿಗೆ, ನಿಮ್ಮ ಊರಿಗೆ ಹಾಗೂ ಈ ದೇಶಕ್ಕೆ ಕೀರ್ತಿ ತರುವ ಪ್ರಜೆಗಳಾಗಿ ನನ್ನೆಲ್ಲ ವಿದ್ಯಾರ್ಥಿಗಳು ಮಾರ್ಪಡಬೇಕು. ಒಳ್ಳೆಯ ಮನಸ್ಸನ್ನ, ಒಳ್ಳೆಯ ವ್ಯಕ್ತಿತ್ವವನ್ನು ನೀವು ಕಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಸಕ್ರಿಯರಾಗಿ ಭಾಗವಹಿಸಬೇಕು. ಕಳೆದ ಕೆಲವು ದಿನಗಳಿಂದ ಧಾರಾಕಾರವಾದ ಮಳೆ ಇದೆ, ಆ ಕಾರಣಕ್ಕೆ ನಾವು ಪೋಷಕರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಲ್ಲ.
ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದು ಕಷ್ಟ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪೋಷಕರನ್ನ ಆಹ್ವಾನಿಸ್ತಿಲ್ಲ. ನೀವೆಲ್ಲರೂ ಒಂದು ದೃಶ್ಯ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮಗೆ ಈ ಮೂಲಕ ಹೇಳುವುದಾದ್ರೆ, ನೀವು ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ದೀಪಾವಳಿಯನ್ನ, ಅಷ್ಟೇ ಚೆನ್ನಾಗಿ ಅಷ್ಟೇ ಅರ್ಥಪೂರ್ಣವಾಗಿ ಇವತ್ತು ನಾವು ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ತೇವೆ ಅನ್ನೋದನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿತರಾಗಿ ಅನೇಕ ಗಣ್ಯರು ಆಗಮಿಸಿದ್ದಾರೆ. ನಮ್ಮ ಮೊಳಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಶೆಟ್ಟಿ ಅವರು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ಹಿತೈಷಿ ಪೋಷಕರಾಗಿರುವಂತ ಅನಿಲ್ ಹೆಗ್ಡೆ ಅವರು ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಕಲಾ ಮಾಧ್ಯಮ ಪರಮೇಶ್ವರ್ ಅವರ ವೈಫ್ ಸವಿತಾ ಮೇಡಮ್ ಅವರಿದ್ದಾರೆ. ಕಿಶನ್ ಹೆಗ್ಡೆ ಅವರ ಕುಟುಂಬ ಇದೆ. ಹಾಗೆ ಅನೇಕ ಪೋಷಕರು ಇಲ್ಲಿ ಆಗಮಿಸಿದಿರಿ. ಪರ ಊರ ಗ್ರಾಮಸ್ಥರು ಹಾಗೂ ಆಹ್ವಾನಿತರು ನೀವೆಲ್ಲರೂ ಕೂಡ ಆಗಮಿಸಿದಿರಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡಬೇಕು, ಎಲ್ಲದನ್ನ ವೀಕ್ಷಿಸಿ. ಈ ಕಾರ್ಯಕ್ರಮದ ಕೊನೆಗೆ ನಮ್ಮ ಸಂಸ್ಥೆ ಆಯೋಜಿಸಿರುವ ಒಂದು ವಿಶೇಷ ಔತಣಕೂಟವನ್ನು ಏರ್ಪಡಿಸಿದ್ದೇವೆ. ಹಬ್ಬದ ದಿನಗಳಲ್ಲಿ ಯಾವ ರೀತಿಯ ಅಡುಗೆಗಳನ್ನ ಮಾಡ್ತೇವೆ ಆ ರೀತಿಯ ಅಡುಗೆಗಳನ್ನ ತಯಾರಿಸಿದ್ದೇವೆ. ತಾವೆಲ್ಲರೂ ಕೂಡ ಭೋಜನವನ್ನ ಸ್ವೀಕರಿಸಿನೇ ತೆರಳಬೇಕು. ಅದಕ್ಕಿಂತ ಮುಂಚೆ ನಂದಗೋಕುಲ ಕಲಾವಿದರು ಅರೆಹೊಳೆ ಪ್ರತಿಷ್ಠಾನದವರಿಂದ ಒಂದು ವಿಶೇಷ ನೃತ್ಯ ವೈಭವ ಇದೆ. ಬಿಡುವನೆ ಬ್ರಹ್ಮಲಿಂಗ ಎನ್ನುವ ನೃತ್ಯ ರೂಪಕದ ಜೊತೆಗೆ ವೈವಿಧ್ಯಮಯ ಒಂದು ಕಾರ್ಯಕ್ರಮ ಇದೆ. ಅದೆಲ್ಲರನ್ನು ಕೂಡ ತಾವು ವೀಕ್ಷಿಸಬೇಕು. ವೀಕ್ಷಿಸಿ ಈ ದೀಪಾವಳಿಯನ್ನ ಅರ್ಥಪೂರ್ಣವಾಗಿ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನಲ್ಲಿ ಆಚರಿಸಿನೇ ತೆರಳಬೇಕು ಅನ್ನೋದನ್ನ ಕೇಳ್ಕೊಳ್ತಾ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಸ್ವಾಗತವನ್ನ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇಡೀ ಭಾರತಕ್ಕೆ ಹಣವನ್ನು ಹೇಗೆ ಉಳಿಸಬೇಕು ಅಂತ ಹೇಳಿಕೊಟ್ಟಂತಹ ಕರಾವಳಿ ಜನತೆಗೆ ನಮಸ್ಕಾರ ಮಾಡ್ತಾ ನಾನು ಈ ಮಾತನ್ನು ಶುರು ಮಾಡ್ತೇನೆ. ಎಷ್ಟು ಜನಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ. ಇಡೀ ದೇಶಕ್ಕೆ ಮೊಟ್ಟ ಮೊದಲ ಬ್ಯಾಂಕುಗಳ ಕಲ್ಪನೆ ಕೊಟ್ಟಿದ್ದೇ ಈ ಕರಾವಳಿಯವರು. ಅಂತಹ ಮಹನೀಯರು ಹುಟ್ಟಿದಂತಹ ನಾಡಿದು ಪರಶುರಾಮ ಕ್ಷೇತ್ರ ಅಂತಾರೆ. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಕರಾವಳಿ ಜನರ ಬಗ್ಗೆ ನನಗೆ ವೈಯಕ್ತಿಕವಾಗಿರುವ ಗೌರವ ಏನು ಅಂತಂದರೆ, ಬಹಳ ಸಾಹಸ ಪ್ರವೃತ್ತಿಯವರು, ವೆರಿ ಅಡ್ವೆಂಚರಸ್. ಅದು ಈ ಮಣ್ಣಿನ ಗುಣವೋ ಈ ಸಮುದ್ರದ ಗುಣವೋ ಅಥವಾ ಇಲ್ಲಿನವರ ವ್ಯಕ್ತಿತ್ವ ಹೇಗಿದೆಯೋ ಗೊತ್ತಿಲ್ಲ. ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಅವರು ತುಂಬ ಎತ್ತರಕ್ಕೆ ಹೋಗ್ತಾರೆ, ತುಂಬ ಆಳಕ್ಕೆ ಹೋಗ್ತಾರೆ. ಅಂದರೆ ಒಂದು ತತ್ವ ಇದೆ, ಒಂದು ಬೇರು ಇನ್ನೊಂದು ರೆಕ್ಕೆ. ಆಳವಾಗಿ ಬೇರು ಬಿಡೋದು ಗೊತ್ತಿರಬೇಕು, ರೆಕ್ಕೆ ಕಟ್ಕೊಂಡು ಹಾರೋದು ಗೊತ್ತಿರಬೇಕು. ಆ ಎರಡೂ ಗೊತ್ತು ಈ ಕರಾವಳಿ ಜನರಿಗೆ. ಅಂತಹ ನಾಡಿಗೆ ನಮ್ಮನ್ನು ಬೆಂಗಳೂರಿನಿಂದ ಆಹ್ವಾನಿಸಿದಂತಹ ಸುಜ್ಞಾನ್ PU ಕಾಲೇಜ್ ಹಾಗೂ ವಿದ್ಯಾರಣ್ಯ ಶಾಲೆ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ, ನಮ್ಮ ರಮೇಶ್ ಶೆಟ್ಟಿ ಸರ್ಗೆ, ಭರತ್ ಅವರಿಗೆ, ಪ್ರತಾಪ್ ಅವರಿಗೆ, ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಒಂದು ಸಂಸ್ಥೆಯ ಪ್ರೇರಕ ಶಕ್ತಿ ನಿಜವಾಗಿ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳೆಲ್ರಿಗೂ ಧನ್ಯವಾದ ಹೇಳ್ತೇನೆ. ಇವತ್ತು ದೀಪಾವಳಿ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದಕ್ಕೆ ಎಂತಹ ಅರ್ಥ ಇದೆ ಅಂತಂದರೆ, ಪ್ರತಿಯೊಂದು ನಮ್ಮ ಆಚರಣೆಗಳ ಹಿಂದೆಯೂ ವೈಜ್ಞಾನಿಕವಾದ ಕಾರಣಗಳಿದ್ದಾವೆ. ದೀಪ ಹಚ್ಚಿ ನಾವು ಆಚರಣೆ ಮಾಡುವ ಈ ಹಬ್ಬದ ಹಿಂದೆ ಬಹಳ ದೊಡ್ಡ ಅರ್ಥ ಇದೆ. ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂತಂದರೆ, ಈ ಶಾಲೆ ಅಥವಾ ಈ ಸಂಸ್ಥೆ, ಈ ಕಾಲೇಜಲ್ಲಿ ಅಕ್ಷರ ಅನ್ನೋದೇ ಬೆಳಕು, ಅಕ್ಷರ ಅನ್ನೋದೇ ದೀಪ. ಆ ದೀಪವನ್ನು ಪ್ರತಿದಿನ ಪ್ರತಿಕ್ಷಣ ವಿದ್ಯಾರ್ಥಿಗಳ ಮನಸ್ಸು ಹೃದಯದಲ್ಲಿ ಹಚ್ತಿರುವಂಥ ಸುಜ್ಞಾನ್ PU ಕಾಲೇಜ್ ಮತ್ತು ವಿದ್ಯಾರಣ್ಯ ಸಂಸ್ಥೆಗೆ ಶುಭವಾಗಲಿ.
ಅಕ್ಷರ ಅಂದರೆ ಅರ್ಥನೇ, ಕ್ಷರ ಅಂದರೆ ಹಾಳಾಗೋದು ಅಂತ ಅರ್ಥ, ಅಕ್ಷರ ಅಂದರೆ ಹಾಳಾಗದೇ ಇರೋದು ಅಂತ. ಅಕ್ಷರ ಅನ್ನೋ ಪದಕ್ಕೆ ಅದೇ ಅರ್ಥ ಇರುವಂಥದ್ದು. ಅದನ್ನು ನಿರಂತರವಾಗಿ ಮಾಡ್ತಾ ಇದೆ. ನಾನೊಂದು ಬಹಳ ಮುಖ್ಯವಾಗಿ ತಮ್ಮಲ್ಲೆಲ್ಲರಲ್ಲೂ, ಯಾಕಂದರೆ ನನ್ನ ಕಿರಿಯ ಸಹೋದರರು ಸಹೋದರಿಯರಿದ್ದೀರಿ, ಅವರ ಪೋಷಕರಿದ್ದೀರಿ, ಎಷ್ಟೋ ಜನ ಶಿಕ್ಷಕರಿದ್ದೀರಿ, ಭಾಳ ಸಂಸ್ಥೆ ಮುಖ್ಯಸ್ಥರಿದ್ದೀರಿ. ಎರಡು ರೀತಿಯ ಶಿಕ್ಷಣ ಇರ್ತದೆ ಜಗತ್ತಲ್ಲಿ. ನಾನು ಅರ್ಥ ಮಾಡ್ಕೊಂಡಂಥದ್ದು, ಈ ಪ್ರಪಂಚವನ್ನು ನಾನು ನೋಡಿ ಅರ್ಥ ಮಾಡ್ಕೊಂಡಂಥದ್ದು, ಒಂದು ಶೈಕ್ಷಣಿಕ ಶಿಕ್ಷಣ. ಈಗೇನು ನಿಮಗೆ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಪಾಠ ಮಾಡ್ತಾರೆ ಅಥವಾ ಲೈಬ್ರರಿಗೆ ಹೋದರೆ ಸಿಗುತ್ತೆ ಅದು, ಅಥವಾ ನೀವು ಮಾರ್ಕ್ಸ್ ಪರೀಕ್ಷೆಯಲ್ಲಿ ಬರೆದು ಏನು ಮಾರ್ಕ್ಸ್ ತೊಗೋತೀರಿ ಅದು, ಅದನ್ನು ಬಿಟ್ಟು ಸಾಮಾಜಿಕ ಶಿಕ್ಷಣ ಅಂತ ಒಂದಿದೆ, ದ ಸೋಷಿಯಲ್ ಎಜುಕೇಷನ್. ಅದು ಬಹಳ 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 ಮುಖ್ಯ. ಅದು ಯಾಕಂದರೆ ನೀವು ಗಮನಿಸ್ತಿದ್ದೀರಿ, 95% ಅಂಕಗಳನ್ನು ಪಡ್ಕೊಂಡಂಥವ್ರು, 98% ತೊಗೊಂಡಂಥವ್ರು, 625ಕ್ಕೆ 625 ತೊಗೊಂಡಂಥವ್ರು, ಅಂಥವರು ಪತ್ರಿಕೆಗಳ ಪುಟಗಳನ್ನು ತೆರೆದ್ರು ಅಥವಾ ಯಾವುದೋ ಟಿ ವಿ ಕಾರ್ಯಕ್ರಮಗಳು, ಈಗಂತೂ ಸಾಮಾಜಿಕ ಮಾಧ್ಯಮಗಳ ಕಾಲ, ಆ ವಿಡಿಯೋಗಳಲ್ಲಿ ಅವರೆಲ್ಲರೂ ಡೆತ್ ನೋಟ್ಗಳು, ಸಾವಿನ ಚೀಟಿಗಳು ಸಿಗ್ತಾ ಇದ್ದಾವೆ, ಕಳೆದೋಗ್ತಿದ್ದಾರೆ, ಮನೆ ಬಿಟ್ಟು ಹೋಗ್ತಿದ್ದಾರೆ. ಯಾಕೆ? ಹಾಗಾದರೆ ಅವ್ರಿಗೆ ಸಿಕ್ಕ ಪರೀಕ್ಷೆ ಸಾಲಿಲ್ವ ಅವ್ರಿಗೆ? ಆಗಬೇಕಾಗುತ್ತೆ ಸಾಮಾಜಿಕ ಶಿಕ್ಷಣ, ದ ಸೋಷಿಯಲ್ ಎಜುಕೇಷನ್. ಅಂದರೆ ಸಮಾಜ ಅಂದರೆ ಏನು, ಇಲ್ಲಿ ನಾನು ಹೇಗೆ ಬದುಕಬೇಕು, ಒಂದು ಕ್ರೈಸಿಸ್ನ ಹ್ಯಾಂಡ್ಲ್ ಮಾಡೋದು ಹೇಗೆ, ಒಂದು ಸವಾಲು, ಸಮಸ್ಯೆ, ತೊಂದರೆ ಬಂದರೆ ಅದನ್ನು ನಿಭಾಯಿಸೋದು ಹೇಗೆ ಅನ್ನುವಂಥದ್ದನ್ನು ಕಲಿಸಬೇಕು. ಅದನ್ನು ನೀವು ಕಲಿಬೇಕು. ಎಲ್ಲಿಂದ? ಸಮಾಜದಿಂದ. ಪಠ್ಯಪುಸ್ತಕಗಳ ಆಚೆ, ಶಿಕ್ಷಣ ಸಂಸ್ಥೆಗಳ ಆಚೆ ಅಥವಾ ಶಿಕ್ಷಣ ಸಂಸ್ಥೆಗಳ ಒಳಗಿದ್ದೇ ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಕಲಿತಾ ಹೋಗ್ಬೇಕು ಪ್ರತಿ ಕ್ಷಣ ಪ್ರತಿದಿನ. ಅದು ನಿಜವಾದ ಶಿಕ್ಷಣ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ, ನಾನು ಒಂದು ಡಿಗ್ರಿ ಮಾಡಿದ್ಬಿಟ್ರೆ, ಒಂದು ಇಂಜಿನಿಯರಿಂಗ್ ತೊಗೊಂಡ್ಬಿಟ್ರೆ, ನೀಟ್ ಪಾಸ್ ಆಗಿಬಿಟ್ರೆ, MBBS ಮುಗಿಸ್ಬಿಟ್ರೆ, ಅಥವಾ MBA ಏನೋ ಇನ್ನೊಂದು ಮಾಡಿಬಿಟ್ರೆ, MSc ಮುಗಿಸ್ಬಿಟ್ರೆ ನನ್ನ ಓದುವುದು ಮುಗಿದೋಯ್ತು ಅಂತ. ನಿಜವಾದ ಓದು ನಿಮ್ಮ ಡಿಗ್ರಿಗಳು ಮುಗಿದು ನೀವು ಉದ್ಯೋಗ ಹಿಡಿದ ನಂತರ ಶುರು ಆಗುತ್ತೆ. ನಿಜವಾದ ಓದು ಅದು ಬದುಕಿನ ಓದು. ಆ ಬದುಕಿನ ಓದು ನಿಮ್ಮದಾಗಲಿ. ದೇವನೂರು ಮಹಾದೇವ ಕನ್ನಡದ ದೊಡ್ಡ ಸಾಹಿತಿಗಳವರು, ಅವರು ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ವಂತೆ. ಅಂದರೆ ಹೇಗೆ ಒಬ್ಬ ರೈತ ಒಳ್ಳೊಳ್ಳೆಯ ಕಾಳುಗಳನ್ನು ಹುಡುಕಿ ಆರಿಸಿ ಎತ್ತಿಟ್ಟು, ಇದು ನಾನು ಮುಂದಿನ ವರ್ಷದ ಮುಂದಿನ ಬೆಳೆಗೆ ನಾನು ಈ ಬೀಜಗಳನ್ನು ನೆಡ್ತೀನಿ ಅಂತ ಯೋಚನೆ ಮಾಡ್ತಾನಲ್ಲ, ಅದೇ ರೀತಿ ಶಿಕ್ಷಕರು ಒಳ್ಳೊಳ್ಳೆಯ ಗಟ್ಟಿಯಾದ ಅಕ್ಷರಗಳನ್ನು, ವಿಷಯಗಳನ್ನು ಬೀಜಗಳ ರೂಪದಲ್ಲಿ ಮಕ್ಕಳ ಮನಸ್ಸಿಗೆ ಹಾಕಲಿ ಅಂತ ಕೇಳ್ಕೊತೇನೆ. ಆ ರೀತಿ ಸಾಮಾಜಿಕ ಶಿಕ್ಷಣ ಮತ್ತು ಶೈಕ್ಷಣಿಕ ಶಿಕ್ಷಣ ಎರಡನ್ನೂ ಒದಗಿಸ್ತಿರುವಂತಹ ಸಂಸ್ಥೆ ಸುಜ್ಞಾನ್ ಕಾಲೇಜ್ ಮತ್ತು ವಿದ್ಯಾರಣ್ಯ ಸಂಸ್ಥೆ. ಯಾಕಂದರೆ ನಾನು ಇದನ್ನು ಖುದ್ದು ನೋಡಿದ್ದೇನೆ. ನಾನಿದು ಮೊದಲನೇ ಸಲ ಬಂದಿಲ್ಲ ಇಲ್ಲಿಗೆ. ಈ ವೇದಿಕೆ ಹಚ್ಚಿದ್ದು ನಾನು ಅದಕ್ಕೆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ, ಆದರೆ ಸಂಸ್ಥೆಯವರು ದೊಡ್ಡತನ ನಮ್ಮನ್ನು ಈ ವೇದಿಕೆವರೆಗೂ ಹಚ್ಚಿದ್ದಾರೆ. ಆದರೆ ಈ ಸಂಸ್ಥೆಯ ಇಂಚಿಂಚು ಮೂಲೆ ನಾನು ನೋಡಿದ್ದೀನಿ. ಇಲ್ಲಿರೋ ಪ್ರತಿಯೊಬ್ಬ ಶಿಕ್ಷಕರು, ಶಿಕ್ಷಕಿಯರ ಜೊತೆ, ಪ್ರೊಫೆಸರ್ಸ್, ಟೀಚರ್ಸ್ ಜೊತೆ ನಾನು ಮಾತಾಡಿದ್ದೀನಿ. ಅವರ ಲೈಬ್ರರಿಗಳು ನೋಡಿದ್ದೇನೆ, ಅವರ ಕ್ಲಾಸ್ ರೂಮ್ಸ್ ನೋಡಿದ್ದೇನೆ, ಪಾಠ ಮಾಡೋ ವೈಖರಿನ ಕಿವಿಯಾರೆ ಕೇಳಿದ್ದೇನೆ. ಎಲ್ಲರೂ ಶಿಕ್ಷಣ ವೃತ್ತಿಗೆ ತೆರ್ಕೊಂಡಿರುವಂಥವ್ರು. ಶಿಕ್ಷಣದ ಬಗ್ಗೆ ಒಂದು ಮಾತಿದೆ, ಫ್ಯೂ ಟೀಚರ್ಸ್ ಹ್ಯಾಪನ್ ಬೈ ಚಾಯ್ಸ್, ಫ್ಯೂ ಟೀಚರ್ಸ್ ಹ್ಯಾಪನ್ ಬೈ ಚಾನ್ಸ್. ಅಂದರೆ ಕೆಲವರು ನಾನು ಪಾಠ ಮಾಡುವ ವೃತ್ತಿಗೇ ಹೋಗಬೇಕು ಅಂತ ಹೇಳಿ ಅದನ್ನೇ ಆರಿಸ್ಕೋತಾರೆ ಪ್ಯಾಷನ್ನಿಂದ. ಕೆಲವರು ಬೈ ಚಾನ್ಸ್, ಏನೂ ಸಿಕ್ಕಲಿಲ್ಲ ರೀ ನಾನು ಟೀಚರ್ ಆಗಿಬಿಟ್ಟೆ ಅನ್ನೋಂಥವ್ರು ಇರ್ತಾರೆ. ಆದರೆ ಇಲ್ಲಿರುವ ಪ್ರತಿಯೊಬ್ಬರೂ ನೀವು ಹೋಗಿ ಮಾತಾಡಿಸಿ, ಅವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ, ಅವ್ರು ಮಾಡೋ ಪಾಠದ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂತಂದರೆ ಅವರು ಆ ವೃತ್ತಿಯನ್ನು ತಾವು ಖುದ್ದಾಗಿ ಆರಿಸ್ಕೊಂಡಿದ್ದಾರೆ. ಅಂಥ ಶಿಕ್ಷಕರು, ಶಿಕ್ಷಕಿಯರು, ಟೀಚರ್ಸ್ ಇಲ್ಲಿರುವಂಥ ಸಂಸ್ಥೆ ಈ ನಮ್ಮ ಸುಜ್ಞಾನ್ ಕಾಲೇಜ್ ಮತ್ತು ವಿದ್ಯಾರಣ್ಯ ಸಂಸ್ಥೆ. ಅಂತಹ ಪ್ರೀತಿಪೂರ್ವಕವಾಗಿ ಪಾಠ ಮಾಡುವಂಥ, ಬರೀ ಸಂಬಳಗಳಿಗೋ ಅಥವಾ ಸಿಗುವ ಸವಲತ್ತುಗಳಿಗೋ ಪಾಠ ಮಾಡದೇ ಇರುವಂತಹ ಟೀಚಿಂಗ್ ಫ್ಯಾಕಲ್ಟಿ ಕೈಲಿ ನಿಮ್ಮ ಮಕ್ಕಳು ಸಿಕ್ಕಿದ್ದಾರೆ. ನೀವೆಲ್ಲರೂ ಸಿಕ್ಕಿದ್ದೀರಿ, ಪುಣ್ಯವಂತರು. ಆ್ಯಂಡ್ ಈ ಏಜ್ ಇದೆಯಲ್ಲ, ಬಹಳ 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 ಮುಖ್ಯವಾದ ಏಜು. ಯಾವ್ದು ಹೇಳಿ? ಪ್ಲಸ್ ಟು ಇದೆಯಲ್ಲ, ಬಹಳ ಮುಖ್ಯವಾದ ಏಜು. ಯಾಕೆ ಗೊತ್ತಾ? ಅದೊಂದು ಥಿನ್ ಲೈನ್ ಡಿಫ್ರೆನ್ಸ್, ಒಂದು ಸಣ್ಣ ಲೈನ್ ಅದು. ನೀವು ಆ ಕಡೆ ಹೋದರೆ ಯಾವ್ದು ಕೆಟ್ಟ ದಾರಿಗೆ ಬೇಕಾದ್ರೆ ಹೋಗ್ಬೋದು, ಅಥವಾ ಈ ಕಡೆ ಬಂದರೆ ತುಂಬ ಅದ್ಭುತವಾದ ದಾರಿಗಳಿಗೆ ಹೋಗಬಹುದು. ನನ್ನ ವೈಯಕ್ತಿಕವಾಗಿ PUC ಪ್ರಿ ಯೂನಿವರ್ಸಿಟಿಯಲ್ಲಿ ನನಗೆ ಸಿಕ್ಕ ಒಬ್ಬ ಗುರು ನನ್ನ ಬದುಕಿನ ಬದಲಾಯಿಸಿದರು. ನಾನು ಸರ್ಕಾರಿ ಕಾಲೇಜ್ನಲ್ಲಿ ಬೆಂಗಳೂರಿನಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಈ ಲೆಕ್ಕ ಚೆನ್ನಾಗಿ ಬರ್ತಿರ್ಲಿಲ್ಲ. ನಾನು SLC 35 ತೊಗೊಂಡು ಪಾಸಾದವನು, ಲೆಕ್ಕ ಬರ್ತಿರ್ಲಿಲ್ಲ. 35 ತೊಗೊಂಡು ಪಾಸ್ ಆದೇನೋ ಕಾರಣಕ್ಕೆ PUC ಕಾಮರ್ಸ್ ಸೇರಿಕೊಂಡಿದ್ದೆ ಒಂದು ಸರ್ಕಾರಿ ಕಾಲೇಜ್ಗೆ. ಅಲ್ಲಿ ಕಾಮರ್ಸ್ ಅಂದ್ರೆ ದಿನನಿತ್ಯ ಬಿದ್ದು ಲೆಕ್ಕ ಮಾಡೋದು, ನನ್ನ ತಲೆಗೆ ಹತ್ತಿರಲಿಲ್ಲ. ಆಗ ಬಾಬು ಅಂತ ಹೇಳಿ ಒಬ್ಬರು ಟೀಚರ್ ನನಗೆ ಸಿಕ್ಕರು. ಅವರು ಏನು ತಲೆ ಕೆಡಿಸ್ಕೊಬೇಡ, ಬಹಳ ಸರಳವಾಗಿದೆ, ಏನು ಹೆದರ್ಬೇಡ ಅಂಥೇಳಿ, ಇದೇನು ದೊಡ್ಡದೇ ಅಲ್ಲ ಅನ್ನುವ ಆ ಆತ್ಮವಿಶ್ವಾಸದ ಬೀಜ ನಾನು ಎದೆಯಲ್ಲಿ ಹಾಕಿದ ಕಾರಣಕ್ಕೆ ನನಗೆ ಕಾಮರ್ಸ್ ಅರ್ಥ ಆಯಿತು. ನಾನು MCom ಮುಗಿಸ್ದೆ. ಆಮೇಲೆ
ಅವತ್ತೇನಾದರೂ ನಿನಗೆ ಆಗಲ್ಲ ಬಿಡೋ ಇದು ಮುಗ್ದೋಯ್ತು. ಕೆಲವು ಟೀಚರ್ಸ್ ಅಥವಾ ಕೆಲವರು ನೀವು ಅಬ್ಸರ್ವ್ ಮಾಡಿರ್ಬೇಕು, ಬರೀ ನೆಗೆಟಿವ್ ಮಾತಾಡ್ತಾರೆ. ನಿಂಗೇನೋ ನೀನು ಅಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯಲ್ಲಿರುವಂತಹ ಒಳ್ಳೆ ವಿಚಾರಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ಅವ್ರ ಬದುಕನ್ನು ಬೆಳಗಿಸ್ಬೋದು. ಹಾಗಾಗಿ ಅದೇ ಒಂದು ಮಾತಿದೆಯಲ್ಲ, ಎಲ್ಲರೂ ಪ್ರತಿಭಾವಂತರೇ, ಆದರೆ ಒಂದು ನವಿಲಿಗೆ ನೀನು ಚೆನ್ನಾಗಿ ಮೀನಿನ ಥರ ಯಾಕೆ ಈಜ್ತಾ ಇಲ್ಲ ಅಂತ ಕಂಪೇರ್ ಮಾಡ್ತೀವಲ್ಲ, ಅದು ತಪ್ಪು ಅಂತ. ನವಿಲಿಗೆ ನವಿಲಿನ ಶಕ್ತಿ, ಮೀನಿಗೆ ಮೀನಿನ ಶಕ್ತಿ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ರೀತಿಯ ಸಂಸ್ಥೆ ನಮ್ಮ ಸುಜ್ಞಾನ್ ಕಾಲೇಜ್. ಯಾಕಂದರೆ ನಾನು ರಮೇಶ್ ಶೆಟ್ಟಿಯವರ ಜರ್ನಿನ ನಾನು ನೋಡಿದ್ದೀನಿ. ಯಾಕಂದರೆ ಆಳ್ವಾಸ್ನಂತಹ ತುಂಬ ದೊಡ್ಡ ಸಂಸ್ಥೆಗೆ ಅವ್ರ ಕೊಡುಗೆ ಬಹಳ ದೊಡ್ಡದಿದೆ. ರಮೇಶ್ ಶೆಟ್ಟಿ ಅವ್ರ ಕೊಡುಗೆ. ಅವರು ಈಗ ಖುದ್ದಾಗಿ ತಾವು ನಿಂತು ಈ ಸಂಸ್ಥೆಯನ್ನು ಕಟ್ತಿದ್ದಾರೆ. ಅವರ ಸ್ನೇಹಿತರುಗಳು ಭರತ್ ಅವರು, ಪ್ರತಾಪ್ ಅವರು, ಅವ್ರ ತಂಡನೆಲ್ಲ ಕಟ್ಕೊಂಡು ಅವ್ರು ನಾನು ಗಮನಿಸಿದ್ದೇನೆ. ನಾನು ಈ ಸಂಸ್ಥೆ ಮುಖ್ಯಸ್ಥ ಅಂತನೂ ಯಾವ ಹಮ್ಮು ಬಿಮ್ಮು ಇಲ್ಲ, ಬಹಳ ಸರಳವಾಗಿ ಇಲ್ಲಿಲ್ಲೇ ಓಡಾಡ್ತಿರ್ತಾರೆ, ಕೈ ಸಿಗ್ತಾರೆ. ಸರ್ ಏನು ಸರ್ ಅಂದರೆ ಇಲ್ಲ ಬನ್ನಿ ಮಾತಾಡೋಣ ಅಂತಾರೆ. ಇದು ನಿಜವಾದ ಒಂದು ಸಂಸ್ಥೆಯನ್ನು ಕಟ್ಟುವ, ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ ಇರುವ ಒಬ್ಬ ಮುಖ್ಯಸ್ಥ ಮಾಡಬೇಕಾಗಿರುವಂಥ ಕೆಲಸ. ಒಂದು AC ಆಫೀಸ್ ಕಟ್ಕೊಂಡು ಅದ್ರ ಒಳಗಡೆ ಕೂತು ನನ್ನನ್ನು ಮೀಟ್ ಮಾಡೋಕ್ಕೆ ಬರೋರು ಬೆಲ್ ಹೊಡೆದು ಅಪಾಯಿಂಟ್ಮೆಂಟ್ ತೊಗೊಂಬರ್ಬೇಕು ಅಂತಿದೆಯಲ್ಲ, ಅವು ಮನುಷ್ಯರಿಂದ, ಜನರಿಂದ, ವಿದ್ಯಾರ್ಥಿಗಳಿಂದ ದೂರ ಹೋಗ್ತಾರೆ. ಆದರೆ ಅವ್ರು ಹಾಗೆ ಮಾಡೋದಿಲ್ಲ. ಬಹಳ ಈ ಪ್ರೀತಿಸುವಂಥ ಮನುಷ್ಯ ಅವರು. ಅವ್ರ ಇಡೀ ತಂಡ, ನನಗೆ ಭರತ್ ಸರ್ ಭಾಳ ಆತ್ಮೀಯವಾಗಿ ಗೊತ್ತು, ಪ್ರತಾಪ್ ಅವ್ರಿಗೆ ಗೊತ್ತು, ಎಲ್ಲರೂ ಗೊತ್ತು. ಇಲ್ಲಿ ಪ್ರತಿಯೊಬ್ಬರು ಟೀಚರ್ಸಲ್ಲೂ ನೀವು ಹೋಗಿ ಗಮನಿಸ್ಬೇಕು. ಉತ್ಸಾಹ ಇಲ್ಲ, ನಾನು ಇನ್ನೂ ಏನೋ ಕಲಿಸ್ಬೇಕು, ಮಾಡಬೇಕು ಅನ್ನೋ ಉತ್ಸಾಹ ಗಮನಿಸಿದ್ದೀನಿ. ಆ ಉತ್ಸಾಹ ನಿಮ್ಮಲ್ಲೂ ಇರಲಿ, ಪಡ್ಕೊಳ್ಳಿ. ಅಂದರೆ ಒಂದು ಜೇನು ಹುಳು ಹೇಗೆ ಒಂದು ಹೂವಿನ ಹತ್ರ ಹೋದಾಗ ಹೂವಿನ ಹತ್ರ ಸಾಕಷ್ಟು ಮಕರಂದ ಇರುತ್ತೆ, ಆದರೆ ಜೇನು ಹುಳುಗೆ ಹೀರ್ಕೊಳ್ಳೋ ಶಕ್ತಿ ಇರಬೇಕಲ್ಲ, ಆ ಶಕ್ತಿ ನಿಮ್ಮಲ್ಲಿ ಹೆಚ್ಚು ಬೆಳೀಲಿ. ಇವತ್ತು AI ಕಾಲ, ತಂತ್ರಜ್ಞಾನದ ಕಾಲ. ಇವತ್ತು ನೀವು ಏನೇ ಕೇಳಿದ್ರೂ ಮಾಹಿತಿ ಪಟ್ 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 ಅಂತ ಸಿಗುತ್ತೆ. ಆದರೆ ಗುರುವಿಗೆ ಯಾವತ್ತೂ ಅವರದ್ದೇ ಆದ ಸ್ಥಾನ ಇದೆ. ಗುರುವಿನ ಗೌರವಿಸೋಣ, ಗುರುವಿನ ಮಾರ್ಗದರ್ಶನದಲ್ಲಿ ಬೆಳೆಯೋಣ. ಶೈಕ್ಷಣಿಕವಾಗಿಯೂ, ಸಾಮಾಜಿಕವಾಗಿಯೂ, ಮಾನಸಿಕವಾಗಿಯೂ ಬಹಳ ಗಟ್ಟಿಯಾಗಿ ಬೆಳೆದು ನಿಜವಾದ ಈ ದೇಶದ ಪ್ರಜೆಗಳಾಗೋಣ ಅಂತ ಕೇಳ್ತಾ, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಶುಭವಾಗಲಿ. ದೀಪಾವಳಿ ಹಬ್ಬ ಹೊಸ ರೀತಿಯ ಆಗಲಿ. ದೀಪಾವಳಿ ಹಬ್ಬ ನಿಜವಾಗಿಯೂ ನಿಮ್ಮ ಮನಸ್ಸಿನ ಕತ್ತಲೆಯನ್ನು ಕಳೆದು ಬೆಳಕಿನ ದಾರಿಗೆ ಹೋಗಲಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್. ಎಲ್ರಿಗೂ ವಂದಿಸ್ಕೊಳ್ತಾ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಡಾಕ್ಟರ್ ರಮೇಶ್ ಶೆಟ್ಟಿ ಅವರೇ, ಹಿರಿಯರಾದಂಥ ಅರುಣ್ ಕುಮಾರ್ ಹೆಗಡೆ ಅವರೇ, ಶ್ರೀ ಪರಮೇಶ್ವರ್ ಅವರೇ, ಬಹುಶಃ ಕರ್ನಾಟಕದಲ್ಲಿ ಅವ್ರ ಹೆಸರು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕಲಾ ಮಾಧ್ಯಮದವರು ಅಂತ ಹೇಳಿದರೆ ಸಾಕು ಅಂತ ನನ್ನ ಭಾವನೆ. ನನ್ನ ಆತ್ಮೀಯರಾದಂಥ ಪ್ರತಾಪ್ ಶೆಟ್ರೆ, ಭರತ್ ಶೆಟ್ರೆ, ರಂಜನ್ ಬಿ ಶೆಟ್ರೆ, ಪ್ರದೀಪ್ ಅವರೇ, ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಅಂತ ಹೇಳಲಿಕ್ಕೆ ಬಹುಶಃ ನನಗೆ ಸ್ವಲ್ಪ ವಯಸ್ಸು ದೊಡ್ಡದಾಯ್ತೇನೋ, ಆದರೂ ಹೇಳ್ತೇನೆ, ಕೆಲವು ಕಾಲಗಳಿರ್ತದೆ, ಸಂದರ್ಭಗಳಿರ್ತದೆ. ಜನ ಆಡ್ತಾರೆ. ನಾನಂತೂ ಒಂದನ್ನು ನಂಬಿದ್ದೇನೆ, ಯೋಗ್ಯತೆಯಿಂದ ನಾನು ಈ ಜಾಗದಲ್ಲಿ ನಿಂತಿದ್ದೇನೆ ಅಂತ ಹೇಳುವುದಿಲ್ಲ, ಯೋಗ ಖಂಡಿತ ನನಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇಂಥ ಒಂದು ಸಭೆಯಲ್ಲಿ ನಿಲ್ಲಲಿಕ್ಕೆ ಯೋಗ ನನಗೆ ದೈವದತ್ತವಾಗಿ ಬಂದಿದೆ. ಹಲವು ಸಂಸ್ಥೆಗಳಲ್ಲಿ ಖಂಡಿತ ನಾನು ಯೋಗ್ಯತೆಯಿಂದ ಮಾತಾಡ್ತೇನೆ ಅಂತ ನೀವು ಯಾರು ಎನ್ಸ್ಕೊಳ್ಬೇಡಿ. ಅದು ನಾನು ಯೋಗ್ಯತೆಯಿಂದ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ನನಗೆ ನಾನು ವಂಚನೆ ಮಾಡ್ಕೊಂಡ ಹಾಗೆ. ಏನೋ ಬದುಕು ಎತ್ತ ಸಾಗ್ತದೋ ಗೊತ್ತಿಲ್ಲ. ಜೀವನವೇ ಒಂದು ದಾರಿ, ಅದನ್ನು ನಡ್ಕೊಂಡು ಹೋದಾಗ ಹೋಗ್ಬೇಕು ಹೊರತು ದೇವರು ತೋರಿಸಿದ ದಾರಿ ಹೊರತು ನಾವೊಂದು ದಾರಿ ತೋರಿಸಿದ ದಾರಿಯಲ್ಲಿ ಜೀವನ ನಡೀತದೆ ಅಂತ ಎನ್ಸ್ಕೊಂಡಿದ್ರೆ ಅದು ಕನಸು ಮಾತ್ರ ಅಂತ ನನ್ನ ಭಾವನೆ. ಇಷ್ಟೇ. ಈ ದೊಡ್ಡ ಸಂಸ್ಥೆಯನ್ನು ಕಟ್ಟುವ ಧೈರ್ಯ ಮಾಡಿದ್ದಾರಲ್ಲ ರಮೇಶ್ ಶೆಟ್ಟಿ ಮತ್ತು ಅವರ ತಂಡ, ಅವರಿಗೆ, ಅವರ ಪಾದಗಳಿಗೆ ನಾನು ವಂದಿಸ್ಕೊಳ್ತೇನೆ. ಈ ಹಳ್ಳಿಗಳಲ್ಲಿ ಕಟ್ಟಿದಾರಲ್ಲ ಅವರಿಗೆ ನಾನು ಪ್ರಪ್ರಥಮವಾಗಿ ವಂದಿಸ್ಕೊಳ್ತೇನೆ. ಅದಕ್ಕೆ ನಾನು ಹೇಳಿದ್ದು ಇದು ನನ್ನ ಯೋಗ ಅಂತ ಹೇಳಿ, ಬೇರೆ ಯಾವುದಕ್ಕೂ ಅಲ್ಲ. ಏನೇ ಇರಲಿ, ಬಹುಶಃ ವಿದ್ಯಾರ್ಥಿಗಳಲ್ಲಿ ಒಂದು ಮಾತು, ಬಹುಶಃ ನಮ್ಮ ಕಾಲದಲ್ಲಿ ನಾವು ಪಾಸ್ ಆದ್ರೆ ಸಾಕಿತ್ತು, ಮಾರ್ಕ್ ಯಾವತ್ತೂ ಯಾರೂ ಕೇಳಿರಲಿಲ್ಲ. ನಾವು ಏನು ಹೆಚ್ಚು ತೆಗೆದು ಹಾಳು ಮಾಡಲೂ ಇಲ್ಲ. ನಾವು ಅಷ್ಟಕ್ಕಷ್ಟೇ ಮಾಡಿ ಒಂದೆರಡು ಸತಿ ಡುಮ್ಕಿ ಹೊಡೆದು ಪಾಸಾಗಿ ಹಾಗೂ ಹೀಗೂ ಮಾಡಿಕೊಂಡು ಮತ್ತೆ ವ್ಯವಹಾರ ಕ್ಷೇತ್ರಗಳಿಗೆ ಧುಮುಕಿದವರೇ ಹೊರತು ನಾವೇನು CV ರಾಮನ್ರ ಶಿಷ್ಯಂದಿರಲ್ಲ, ನೆನ್ಪಿಟ್ಕೊಳ್ಳಿ. ಆದರೂ ಬಹಳಷ್ಟು ಧೈರ್ಯ ಇದೆ. ಆ ಧೈರ್ಯ ನಮ್ಮನ್ನು ತಕೊಂಡು ಬಂದಿದೆ. ಅದು ದೈವದತ್ತವಾಗಿ ಬಂದದ್ದೇ ಹೊರತು ನಾನೇನು ಸಂಪಾದನೆ ಮಾಡಿದ್ದಲ್ಲ ಅಂತಕ್ಕಂಥ ನನ್ನ ಹಲವು ಏಳು ಬೀಳುಗಳನ್ನು ನಾವು ನೋಡಿದವರು. ನಾನು ವೈಯಕ್ತಿಕವಾಗಿ ಹೇಳುವುದು, ಬಹುಶಃ ಎಲ್ಲರಿಗಿಂತ ಹೆಚ್ಚು ನಮ್ಮ ಅರುಣ್ ಕುಮಾರ್ ಹೆಗ್ಡೆ ಅವರಿಗೆ ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆ ಇವತ್ತು ಈ ಮಾತನ್ನು ಮನಬಿಚ್ಚಿ ನಿಮ್ಮ ಎದುರು ಹೇಳ್ತೇನೆ ಅಂತ ಹೇಳಿದ್ರೆ,
ಈ ಭಾಗದ ಅತಿ ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದೇನೆ, ಆದರೆ ಮನೆತನದಿಂದ ತೆಕ್ಕೊಂಡು ಬಂದ ಹೆಸರು ಮಾತ್ರ ಎದುರು ಬರ್ಕೊಳ್ತೇನೆ ನೋಡಿ, ಕಿಶನ್ ಹೆಗ್ಡೆ ಕೊಳ್ಕೆ ಬೈಲ್ ಅನ್ನೋ ಹೆಸರು ಮಾತ್ರ ಬಿಟ್ರೆ ಮತ್ತೇನನ್ನೂ ಪಡ್ಕೊಂಡು ಬರಲಿಲ್ಲ ಆ ಮನೆತನದಿಂದ. ದೇವರ ಕೃಪೆಯನ್ನು ಪಡ್ಕೊಂಡು ಬಂದೇನೆ. ಆದರೆ ಹೋದಲ್ಲೆಲ್ಲ ಎಷ್ಟು ಶಾಲೆಗಳಿಗೆ ಹೋಗಿದ್ದೇನೆ, ಅಷ್ಟು ಶಾಲೆ, ಅಷ್ಟು ಟೀಚರ್ಸ್, ಇವತ್ತು ಕೆಲವರಿದ್ದಾರೆ ಕೆಲವರಿಲ್ಲ, ನನ್ನ ಇನ್ನೂ ಕರೆದು ಮಾತಾಡಿಸುವ ಮಟ್ಟವನ್ನು ನಾನು ಉಳಿಸ್ಕೊಂಡಿದ್ದೇನೆ. ಗುರುಗಳು ನನ್ನನ್ನು ಗುರುತಿಸುವಂಥದ್ದು, ನನ್ನ ಶಿಷ್ಯ ಇವನು ಅಂತ ಹೇಳ್ತಕ್ಕಂಥದ್ದನ್ನು ಉಳಿಸ್ಕೊಂಡಿದ್ದೇನೆ. ಇದರ ಮಟ್ಟಿಗೆ ನನಗೆ ಹೆಮ್ಮೆ ಇದೆ. ನಾನು ಆ ವ್ಯತ್ಯಾಸವನ್ನು ನೋಡಿದ್ದೇನೆ. ಬಹುಶಃ ಗುರುಗಳು ನಮ್ಮನ್ನು ಗುರುತಿಸಿದಾಗ, ನಾವು ಯಾವುದೇ ಸ್ಥಾನಮಾನದಲ್ಲಿರಲಿ, ನಾವು ದೊಡ್ಡವರಲ್ಲ, ನಮ್ಮನ್ನು ಕಲಿಸಿದ, ನಮಗೆ ದಾರಿ ತೋರಿಸಿದಂಥ ಗುರುಗಳನ್ನು ನಾವು ಗುರುತಿಸ್ತೇವೆ ಅಂತೇಳಿ ಆದರೆ, ಗುರುಗಳು ನಮ್ಮನ್ನು ಗುರುತಿಸ್ತಾರಂತೇಳಿ ಆದರೆ, ಅಲ್ಲಿಗೆ ನೀವು ಯಶಸ್ವಿ ಅಂತ ಎನ್ಸ್ಕೊಳ್ಳಿ ಅಂತ ನನ್ನ ಅನಿಸಿಕೆ. ಹಾಗೆ ಬಹುಶಃ ಇವತ್ತು ಎಲ್ಲವೂ ಮರೆಯಾಗ್ತಿದೆ. ಸಂಸ್ಕೃತಿಗಳನ್ನೆಲ್ಲ ಪುನಃ ಪ್ರಾರಂಭ ಮಾಡ್ತಕ್ಕಂಥದ್ದಂತ ಕಲಿತಬೇಕಂತ ಪರಿಸ್ಥಿತಿ ಇದೆ. ಬಹುಶಃ ಏನಾಗದಿದ್ರೂ ತೊಂದರೆ ಇಲ್ಲ, ನೀವು ನಿಮ್ಮ ವಿದ್ಯೆ ಕಲಿಸಿದ ಗುರುಗಳನ್ನ ನೆನಪಿಸ್ಕೊಳ್ಳಿ. ನಿಮಗಾಗಿ ಕಷ್ಟಪಟ್ಟ ಪೇರೆಂಟ್ಸ್ ಇದ್ದಾರೆ, ಇವತ್ತವರು ಯೌವನಾವಸ್ಥೆಯಲ್ಲಿದ್ದಾರೆ ಅಥವಾ ನಡು ವಯಸ್ಸಿನವರಾಗಿರ್ತಾರೆ, ಅವರ ಇಳಿ ವಯಸ್ಸಿನಲ್ಲಿ ನೀವು ಅವರನ್ನು ಸಾಕ್ತೀರಾ ಅಂತೇಳಿ ಆದರೆ ಅದು ನಿಮ್ಮ ಪುಣ್ಯ ಅಂತ ಎನ್ಸ್ಕೊಳ್ಳಿ. ಅದು ಅವ್ರನ್ನ ನೀವು ನೋಡ್ಕೊಳ್ತೀರ ಅಂತೇಳಿ ಆದರೆ, ಅವರು ಖಂಡಿತ ಅದಕ್ಕೆ ಆಸೆ ಪಟ್ಟು ನಿಮ್ಮನ್ನು ಸಾಕಲಿಲ್ಲ. ಅವ್ರಿಗೆ ಒಂದೇ ಮಗು ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಯಾರಾದರೂ ಒಬ್ರು ಅವರ ಇಳಿ ವಯಸ್ಸಿನಲ್ಲಿ ಸಹಿತ ಅವರನ್ನು ನೀವು ಕೇರ್ ತಗೊಳ್ತೀರಿ ಅಂತೇಳಿ ಆದರೆ, ಅವರನ್ನು ಸಾಕ್ತೀರಿ ಅಂತೇಳಿ ಆದರೆ, ಅದು ನಿಮ್ಮ ಪುಣ್ಯ, ಅದು ನಿಮ್ಮ ಕರ್ತವ್ಯ ಹೊರತು ನೀವು ಮಾಡೋ ದೊಡ್ಡ ಕೆಲಸ ಅಂತ ಎನ್ಸ್ಕೊಳ್ಬೇಡಿ. ನೀವು ಮಾಡೋ ಕರ್ತವ್ಯ, ನೀವು ಮಾಡಲೇಬೇಕಾದ ಕರ್ತವ್ಯಗಳಲ್ಲಿ ಅದೊಂದು. ಬಹುಶಃ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ PU ವಿದ್ಯಾರ್ಥಿಗಳಿಗಂತೂ ಖಂಡಿತ ಅರ್ಥ ಆಗುವ ವಯಸ್ಸಿದು. ಇದನ್ನು ನೀವು ಇವತ್ತೇ ನೀವು ಎನ್ಸ್ಕೊಂಡ್ರೆ, ನನ್ನ ಗುರುಗಳು ಮತ್ತು ನನ್ನನ್ನು ಸಾಕಿ ಸಲಹಿದ ಪೇರೆಂಟ್ಸನ್ನು ನಾನು ಗೌರವಿಸ್ತೇನೆ, ಮತ್ತೆ ಮುಂದೊಂದು ದಿನ ಅವರೆಲ್ಲ ಕಷ್ಟಗಳಿಗೂ ಬೆನ್ನುಗಾವಲಾಗಿ ಬೆನ್ನಾಗಿ ನಾನು ನಿಲ್ತೇನೆ ಅಂತಕ್ಕಂಥ ಮಾತನ್ನು ನೀವು ಇವತ್ತೇ ಪ್ರತಿಜ್ಞೆಯಾಗಿ ತಕೊಂಡ್ರೆ, ಖಂಡಿತ ನಿಮಗೆ ಜೀವನದಲ್ಲಿ ಸೋಲಿಲ್ಲ ಅಂತಕ್ಕಂಥ ಮಾತನ್ನು ಖಂಡಿತ ನೀವು ಸೋಲುವುದಿಲ್ಲ, ಎಲ್ಲಿಯೂ ಸೋಲುವುದಿಲ್ಲ. ಯಾಕಂದ್ರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದ ನಿಮ್ಮಿಂದ ಇರ್ತದೆ. ಇದೆರಡು ಇಲ್ಲದೆ ಇದ್ರೆ ನೀವು ದೊಡ್ಡ 0 ಅಂತಕ್ಕಂಥ ಇವತ್ತೇ ಎನ್ಸ್ಕೊಳ್ಳಿ. ನೀವು ದೊಡ್ಡ 0, ನೀವು 95 ಅಲ್ಲ 100ಕ್ಕೆ 100 ಮಾರ್ಕ್ ತೆಗಿರಿ. ಇದೆರಡನ್ನ ಮರೆತರೆ ನೀವು ಖಂಡಿತ ಎಲ್ಲೋ ಆಕಸ್ಮಿಕವಾಗಿ ಬೆಳವಣಿಗೆಗಳಾಗ್ಬೋದು, ಆದರೆ ಅದು ಆಕಸ್ಮಿಕಗಳು ಯಾವತ್ತೂ ಸ್ಥಿರ ಅಲ್ಲ ಅಂತಕ್ಕಂಥ ನೆನ್ಪಿಟ್ಕೊಳ್ಳಿ. ನಿಮಗೆ ಇವತ್ತು ಯಾವುದೇ ಧರ್ಮ ಇರಲಿ, ಯಾವ ಧರ್ಮವೂ ಇರಲಿ, ಆದರೆ ಧೈರ್ಯವಾಗಿ ಹೇಳಿ ನನ್ನ ಧರ್ಮವನ್ನು ನಾನು ಗೌರವಿಸ್ತೇನೆ ಅಂತೇಳಿ, ಅಷ್ಟೇ ಧೈರ್ಯವಾಗಿ ಹೇಳಿ ಪರಧರ್ಮವನ್ನು ನಾನು ಗೌರವಿಸ್ತೇನೆ ಅಂತೇಳಿ. ಇವತ್ತು ನಮ್ಮ ಸಂಸ್ಕೃತಿಗಳೇ ಮರೆಯಾಗ್ತಕ್ಕಂಥ ಕಾಲ ಇವತ್ತು ಬಂದಿದೆ. ನಮ್ಮ ಧಾರ್ಮಿಕ ಚಿಹ್ನೆಗಳನ್ನು ಧರಿಸಿದ್ರೆ ಅಪರಾಧ ಅಂತಕ್ಕಂಥ ಮಾತುಗಳು ಇವತ್ತು ಕೇಳಿ ಬರ್ತದೆ. ಅಲ್ಲ, ಧೈರ್ಯವಾಗಿ ನಮ್ದು ಏನಿದೆ ಅದು ಯಾವ ರೀತಿ ಆರಾಧನೆ ಇರಲಿ, ತ್ರಿಕಾಲ ಸಂಧ್ಯಾ ವಂದನೆಯಿಂದ ಹಿಡಿದು ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದಿರಲಿ, ದೈವಾಲಯಗಳಿಗೆ ಹೋಗ್ತಕ್ಕಂಥ ಇವತ್ತು ಅವ್ರು ಹೇಳಿದ್ರು ಪರಶುರಾಮ ಸೃಷ್ಟಿ ಅಂತ. ನಾವು ದೇವ್ರಕ್ಕಿಂತ ಹೆಚ್ಚಾಗಿ ದೈವವನ್ನು ನಂಬ್ತೇವೆ. ನಮಗೆ ದೈವ ಫಸ್ಟ್, ನಂತರ ದೇವರು. ಈ ಜಿಲ್ಲೆಯ ಮಟ್ಟಿಗೆ, ಈ ಉಭಯ ಜಿಲ್ಲೆಗಳ ಮಟ್ಟಿಗೆ ನಾವು ದೇವರು ಅಂತ ಹೇಳ್ತೇವೆ, ದೇವರು ದೈವ ಅಂತ ಹೇಳುವುದಿಲ್ಲ. ನಮ್ಮ ಮನ ದೈವ ಯಾವುದಿದೆಯೋ ಅದಕ್ಕೊಂದು ಚೆಂಬು ನೀರಿಡ್ತಕ್ಕಂಥ ಕೆಲಸ ಮಾಡಿ, ಸಂಕ್ರಮಣಕ್ಕಾದ್ರೂ ಅದಕ್ಕೆ ಕೈ ಮುಗಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಾವು ಮಾಡಬೇಕಾಗತ್ತೆ. ಹೊಸ ದೇವಸ್ಥಾನಗಳನ್ನ ಕಟ್ತೇವೋ, ಅದೆಷ್ಟರ ಮಟ್ಟಿಗೆ ಅದನ್ನು ನಡೆಸ್ತೇವೋ ನನಗೆ ಗೊತ್ತಿಲ್ಲ, ಆದರೆ ಇದ್ದ ದೈವಾಲಯಗಳು ಮತ್ತು ದೇವಾಲಯಗಳ ಜೀರ್ಣೋದ್ಧಾರ ಇರ್ಬೋದು, ಅಥವಾ ಅದಕ್ಕೆ ದೊಡ್ಡ ಮಟ್ಟಿನ ಜೀರ್ಣೋದ್ಧಾರಗಳನ್ನ ಯಾವ ದೇವರು ಯಾವ ದೈವವು ಆಡಂಬರವನ್ನು ಬಯಸುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಅವ್ರು ಬಯಸುವುದು, ಆ ದೇವ ಅಥವಾ ದೈವ ಬಯಸುವುದು ಒಂದು ಕೊನೆ ಹೂ, ಒಂದು ಚೆಂಬು ನೀರು, ಇನ್ನೇನೋ ಸಾಧ್ಯವಾದರೆ ಒಂದು ನಿಷ್ಕಳಂಕ ಮನಸ್ಸಿನಿಂದ ಕೊಡ್ತಕ್ಕಂಥ, ನಾವು ಮಾಡ್ತಕ್ಕಂಥ ಒಂದು ನಮಸ್ಕಾರ. ಇದಿಷ್ಟನ್ನೇ ಆ ದೈವ ದೇವರುಗಳು ಬಯಸ್ತದೆ. ಅದನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತೇವೆ? ನಮ್ಮ ಮಕ್ಕಳನ್ನು ನಾವು ಎಷ್ಟರ ಮಟ್ಟಿಗೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೇವೆ? ಆ ಬುದ್ಧಿ ನಮ್ಮಲ್ಲಿ ಇರಬೇಕು, ಮಕ್ಕಳಲ್ಲೂ ಇರಬೇಕು. ಬಹುಶಃ ವೇದಿಕೆಯಲ್ಲಿ ಆಡ್ಲಿಕ್ಕೆ ಸರಿ ಆಗುದಿಲ್ಲ. ನಾನು ನಿಮ್ಮ ಇವ್ರ ಹತ್ರ ಹೆಡ್ ಹತ್ರ ನಾನು ಕೂತ್ಕೊಂಡಾಗ ಯಾವುದೋ ಒಂದು ವಿಷಯದ ಬಗ್ಗೆ ಬೇರೆಯವರು ಹೇಗಿರ್ತಾರೆ, ನಾವು ಹೇಗಿರಬಹುದು ಅಂತಕ್ಕಂಥದ್ದು ಕಲಿಬೇಕಾಗತ್ತೆ. ನಾವು ಬೇರೆಯವರನ್ನ ಕಲ್ತ್ಕೊಂಡು ಕಲಿಬೇಕಾಗತ್ತೆ, ಎಲ್ಲರನ್ನ ನೋಡ್ಕೊಂಡು. ಧರ್ಮ ದ್ವೇಷವನ್ನು ಯಾವತ್ತೂ ಮಾಡಬೇಡಿ, ಜಾತಿ ದ್ವೇಷವನ್ನು ಮಾಡಬೇಡಿ. ಧರ್ಮಗಳಿಗೆ ಕೈ ಮುಗಿರಿ, ಧರ್ಮ ದೇವತೆಗಳಿಗೆ ಕೈ ಮುಗಿರಿ, ಅದು ನಮ್ಮನ್ನು ಕಾಪಾಡ್ತದೆ. ವಿದ್ಯೆ ಇದೊಂದು, ನೀವು ಇವತ್ತು ಏನು ಪಡಿತಾ ಇದ್ದೀರಿ +2 ಅಂತ ಅವ್ರು ಏನು ಹೇಳಿದ್ರು, ಆ +2ನವರು
ಖಂಡಿತವಾಗಿ ನೀವು ಇಷ್ಟು ಕಲ್ತ್ಕೊಳ್ಳಿ, ಈ ಶಾಲೆ ನಮಗೊಂದು ದಾರಿ ತೋರಿಸ್ತಾ ಇದೆ. ನೀವೇನೋ ದೊಡ್ಡವ್ರು ಆಗ್ತೀರಿ, ಖಂಡಿತ ಆಗ್ತೀರಿ. ಯಾಕಂತ ಹೇಳಿದ್ರೆ ನಿಮ್ಗಿಲ್ಲಿ ಇಲ್ಲ, ಯಾಕಂದ್ರೆ ನಾನು ಅಲ್ಲಿ ಕೂತಾಗ ನೋಡಿದೆ ಒಂದು 3ನೇ ಕ್ಲಾಸಿನ ಹುಡುಗಿ ಇರ್ಬೋದು, ಅಧ್ಯಕ್ಷರನ್ನ ನಮ್ಮ ಈ ಮುಟ್ಟಿ ಕರೆದು ಸರ್ ಹ್ಯಾಪಿ ದೀಪಾವಳಿ ಅಂತದೆ. ಬಹುಶಃ ಇದು ಎಲ್ಲಿಯೂ ಕಾಣ್ಲಿಕ್ಕೆ ಸಿಕ್ಕುದಿಲ್ಲ ಇಂಥದ್ದು. ಬಹುಶಃ ದೊಡ್ಡ ಮಕ್ಕಳು ಬಂದು ದೂರ ನಿಂತಾದ್ರೂ ಹೇಳ್ಬೋದು, ಮುಗ್ಧ ಮನಸ್ಸಿನಿಂದ ಮಗು ವಿಶ್ ಮಾಡ್ತು, ಅವ್ರಿಗೆ ಮಾಡ್ತು, ನನಗೂ ಮಾಡ್ತು. ಇದನ್ನ ನಾವು ನೋಡಿ ಕಲಿಬೇಕಾಗತ್ತೆ, ಹೇಗೆ ಈ ಕ್ಯಾಂಪಸ್ ದೊಡ್ಡ ರೀತಿಯಲ್ಲಿ ಇದೆ ಅಂತೇಳಿ. ಇರಲಿ, ದೇವರು ಅವರಿಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಅವ್ರು ಎಷ್ಟು ಕಷ್ಟದಲ್ಲಿ ನಡೆಸ್ತಾರೋ, ಎಷ್ಟು ಚಂದವಾಗಿ ನಡೆಸ್ತಾರಂತ ನೋಡ್ತೇವೆ ನಾವು, ಎಷ್ಟು ಕಷ್ಟದಲ್ಲಿ ನಡೆಸ್ತಾರಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಯಾವತ್ತು ತಾಯಿ ಕಷ್ಟವನ್ನು ಮಕ್ಕಳಿಗೆ ತೋರಿಸೋದಿಲ್ಲಂತೆ. ತನಗೆ ಬಹುಶಃ ಗಂಜಿ ಇಲ್ಲದೆ ಇದ್ರು ಇದ್ದ ಗಂಜಿಯನ್ನು 3 ಮಕ್ಕಳಿಗೆ ಪಾಲ್ ಮಾಡಿ ಕೊಟ್ಟು ಕಲಿಸ್ತಾರೆ. ಹಾಗೆ ಈ ವ್ಯವಸ್ಥೆ ಇವತ್ತು ಎಜುಕೇಷನ್ ಅಂತಕ್ಕಂಥದ್ದು ವ್ಯಾಪಾರ ಆಗಿದೆ ಅಂತ ಹೇಳ್ತಾರೆ. ಆದರೆ ವ್ಯಾಪಾರ ಮಾಡಲಿಕ್ಕೆ ಬಂಡವಾಳ ಎಲ್ಲಿಂದ ಬರ್ತದೆ, ಅದೆಷ್ಟು ಕಷ್ಟ ಇದೆ ನಡೆಸಲಿಕ್ಕೆ ಸ್ವಲ್ಪ ಆದರೂ ನನಗೆ ಗೊತ್ತಿದೆ. ಭಾಳ ದೊಡ್ಡ ಮಟ್ಟಕ್ಕೆ ಗೊತ್ತಿದೆ ಅಂತಿಲ್ಲ, ಹಲವರ ಸಾಂಗತ್ಯದಿಂದಾಗಿ ನನಗೆ ಸ್ವಲ್ಪ ಗೊತ್ತಿದೆ. ಇದೆಲ್ಲದನ್ನು ಮೀರಿ ನಿಮಗೆ ಇವತ್ತು ಈ ಕ್ವಾಲಿಟಿ ಎಜುಕೇಷನ್ ಅವ್ರು ಕೊಡ್ತಾ ಇದ್ದಾರೆ ಅಂತೇಳಿ ಆದರೆ ನಾವು ನೆನಪಿಸ್ಕೊಳ್ಬೇಕಾದ್ದು ಯಾವತ್ತು ಇವತ್ತಲ್ಲ, ಜೀವನ ಪರ್ಯಂತ ನೀವು ನೆನಪಿಸ್ಕೊಳ್ಬೇಕು ಈ ಶಾಲೆಯನ್ನು, ನಿಮಗೆ ಸಿಕ್ಕಿದ ಕ್ವಾಲಿಟಿ ಎಜುಕೇಷನನ್ನು. ವ್ಯಾಪಾರೀಕರಣವಿಲ್ಲದೆ ನಿಮ್ಮನ್ನು ಸಾಕಿದಂಥ ಈ ಶಾಲೆಯನ್ನು, ಈ ಸಂಸ್ಥೆಯನ್ನು ಎಂದೂ ಮರೆಯದಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ಭಾಳ ಸಂತೋಷದಿಂದ ನಾನು ಇತ್ತೀಚಿನ 2 ತಿಂಗಳಲ್ಲಿ ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿಲ್ಲ. ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಸಣ್ಣದೊಂದು ಆರೋಗ್ಯ ಸಮಸ್ಯೆಯಿಂದ ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ಭರತ್ ಅವರು ನಿನ್ನೆ ಹೇಳಿದರು ಬರಬೇಕಣ್ಣ ನೀವು ಅಂತ. ಮೊದಲೊಂದು 2 ಸತಿ ಕೇಳಿದಾಗ ನನಗೆ ಬರಲಿಕ್ಕಾಗಲಿಲ್ಲ. ಖಂಡಿತ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಇವತ್ತಿಲ್ಲಿ ಬಂದೇನೆ. ತೃಪ್ತಿ ಇದೆ, ಖುಷಿ ಇದೆ. ಇನ್ನಂತ ನಿಮ್ಮೊತ್ತಿಗೆ ಬರೀತಕ್ಕಂಥ ಈ ಒಂದು ಟೈಮ್ ಇದೆ ಅಲ್ಲ, 1, 2, 3 ಬಹುಶಃ ನನಗೆ ಬೇರೆಲ್ಲೂ ಸಿಗೋದಿಲ್ಲ, ನಮಗೆ ಕಳೀಲಿಕ್ಕೆ ಆಗೋದಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ, ಇಂಥ ಕ್ಯಾಂಪಸನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ. ಎಲ್ಲ ಗಡಿಬಿಡಿಯಲ್ಲಿ ನಾವೇನೋ ಕೆಲವು ಸತಿ ಸತ್ಯ, ಕೆಲವು ಸತಿ ಸುಳ್ಳುಗಳನ್ನ ಹೇಳ್ತಾ ರಾಜಕೀಯ ವ್ಯವಸ್ಥೆಯಲ್ಲಿ ಹೋಗ್ತೇವೆ. ಆದರೆ ಮನಬಿಚ್ಚಿ ಮಾತಾಡ್ಲಿಕ್ಕೆ ಅವಕಾಶಗಳಿರುವುದಿಲ್ಲ. ನೀವು ಆ ಅವಕಾಶಗಳನ್ನ ಕೊಟ್ಟಿದ್ದೀರಿ. ಮುಗ್ಧ ಮನಸ್ಸುಗಳ ಮಧ್ಯೆ ನಾವು ಮಾತಾಡ್ತಾ ಇದ್ದೇವೆ. ನಾನು ಸತ್ಯ ಹೇಳಿದ್ರು ನಂಬ್ತೀರಾ, ಇವತ್ತು ನೀವು ಸುಳ್ಳು ಹೇಳಿದ್ರು ನಂಬ್ತೀರಾ? ಅದಲ್ಲ, ಆಗಬಾರ್ದು. ಒಂದನ್ನು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕಡಿಮೆ ಮಾರ್ಕ್ ತೆಗೆದಿರ್ಬೋದು, ನೀವು ಹೆಚ್ಚು ಮಾರ್ಕ್, ಇನ್ಫೀರಿಯಾರಿಟಿ ಒಂದು ಇಟ್ಕೊಳ್ಬೇಡಿ. ನನ್ನಿಂದ ಏನು ಆಗುದಿಲ್ಲ ಅಂತಕ್ಕಂಥ ಕೀಳರಿಮೆ ಒಂದು ನೀವು ಇಟ್ಕೊಳ್ಬೇಡಿ. ಆ ಕೀಳರಿಮೆ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಅಂತೇಳಿ ಆದರೆ ಯಾವತ್ತೂ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಅವ್ರು ಹೇಳಿದ್ರು. ಬಹುಶಃ ಅದಕ್ಕೆ ನೇರವಾದ ಉದಾಹರಣೆನ ಅವರೇ ಹೇಳಿದರು. ನನಗೆ ಲೆಕ್ಕ ವೀಕ್ ಇದ್ದು, ನೀವು ವೀಕ್, ನಮಗೆ ಗೊತ್ತೇ ಇಲ್ಲ. ನೀವು ವೀಕಲ್ಲಿದ್ದೀರ, ನನಗೆ ಗೊತ್ತೇ ಇಲ್ಲ, ಲೆಕ್ಕ ಇವತ್ತಿಗೂ ಗೊತ್ತಿಲ್ಲ. ಆದರೆ ಬದುಕಿ ಬಂದಿದ್ದೇವೆ. ಅದೇ ಸೇಮ್ ಟೈಮ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಳ್ಬೇಡಿ. 90ರ ಮೇಲೆ ಮಾರ್ಕ್ ನಾನು ತೆಗಿತೇನೆ, ನಾನು ಎಲ್ಲವುದನ್ನು ತೆಗಿತೇನೆ ಅಂತ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ನೀವು ಇಟ್ಕೊಳ್ಬೇಡಿ. ಅದು ಸಹಿತ ನಮ್ಮನ್ನು ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ನೀವು ಪಾಸ್ ಆಗ್ಬೋದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡು. ವೃತ್ತಿ ಜೀವನದಲ್ಲಿ ಖಂಡಿತ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ನೀವು ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದನೂ ನೀವು ಇದ್ರೆ ನಿಮ್ಮ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಇದು ಎರಡನ್ನು ಬಿಡಿ. ಅದೆರಡರಲ್ಲೂ ಮಧ್ಯಮರಾಗಿರಿ. ಖಂಡಿತ ನಿಮಗೆ ಉಜ್ವಲ ಭವಿಷ್ಯ ಇದೆ. ಅದನ್ನು ರೂಪಿಸಲಿಕ್ಕೆ ಈ ಸಂಸ್ಥೆ ಇದೆ. ಬಹುಶಃ ನಾನು ಬಹಳ ತೃಪ್ತಿಯಿಂದ ನಾನು ಹೈಸ್ಕೂಲ್ ಶಿಕ್ಷಣವನ್ನು ಬ್ರಹ್ಮಾವರದ ನಿರ್ಮಲಾಸ್ ಕಾಲೇಜಲ್ಲಿ ನನಗೆ ಅಲ್ಲಿ ಸಿಕ್ಕಿದ ಏನು ಗೈಡೆನ್ಸ್ ಇದೆ, ಆ ಟೀಚರ್ಸ್ ಅಂದರೆ ಸಿಸ್ಟರ್ಸ್ ಕೊಟ್ಟಂಥ ಮಾರ್ಗದರ್ಶನಗಳಿದೆ, ಇವತ್ತು ನನ್ನ ಕಣ್ಣು ಮುಂದಿದೆ. ಇವತ್ತು ನಾನಲ್ಲಿ ಹೋಗಿ ಬರ್ತಾ ಇರ್ತೇನೆ. ಅಷ್ಟು ತೃಪ್ತಿ ಇದೆ ನನಗೆ. ಇವತ್ತು ನಾನಲ್ಲಿ ಹೋಗ್ತೇನೆ, ಕರೀತಾರೆ, ಹೋಗ್ತೇನೆ. ಅದು ನನ್ನ ಬಾಂಧವ್ಯ. ಆ ಬಾಂಧವ್ಯ ನಿರಂತರವಾಗಿ ಈ ಸಂಸ್ಥೆಯೊಂದಿಗೆ ನಿಮ್ಗೆ ಇರಲಿ ಅಂತಕ್ಕಂಥ ಹೇಳಿನಲ್ಲ. ಗುರುಗಳನ್ನು ಮರಿಬೇಡಿ, ಹೆತ್ತವರನ್ನು ಮರಿಬೇಡಿ, ಹಿರಿಯರನ್ನು ಮರಿಬೇಡಿ. ಇದನ್ನು ಪಾಲನೆ ಮಾಡಿ. ಖಂಡಿತ ದೇವರು ನಿಮಗೆ ಕರೆದು ಆಶೀರ್ವಾದ ಕೊಡ್ತಾನೆ, ಕರೆದು ಪ್ರಸಾದವನ್ನು ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಸ್ಥೆ ನನ್ನ ಲೆಕ್ಕದಲ್ಲಿ ಇದು ಏನೂ ಅಲ್ಲ ಇವತ್ತವ್ರು ಬೆಳೆದಿದ್ದು, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅದು ನನ್ನ ಆಶಯ. ಸದಾ ನಿಮ್ಮೊಂದಿಗೆ ಇರ್ತೇವೆ ನಾವು. ಏನಿಲ್ಲ, ನಮ್ಮಿಂದ ನಿಮ್ಗೆ ಏನೂ ಆಗ್ಲಿಕ್ಕಿಲ್ಲ, ಆದರೆ ನಮ್ಮ ಹಾರೈಕೆಗಳು ನಿಮ್ಮ ಹಿಂದೆ ಖಂಡಿತ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಗೆಲ್ರಿಗೂ ಶುಭ ಹಾರೈಸ್ತಾ ಯಾವತ್ತು ನಿಮ್ಮೊಂದಿಗೆ ಇದ್ದೇನೆ ಅಂತಕ್ಕಂಥ ಮರೆಯದಿರಿ ಅಂತಕ್ಕಂಥ ಪುನರುಚ್ಚಾರ ಮಾಡ್ತಾ ತಮ್ಗೆಲ್ರಿಗೂ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇನೆ. ಯಾಕಂದ್ರೆ ನಿಮ್ಮ ಪೆನ್ ಇವತ್ತು ನೀವು ಹಿಡಿದ ಪೆನ್ ನಾಡಿದ್ದಿನ ಈ ಸಂಸ್ಥೆಯ ಭವಿಷ್ಯವನ್ನು ಬರೀತದೆ. ಖಂಡಿತ ಹೌದು, ಅವರು ನಿಮ್ಮ ಭವಿಷ್ಯವನ್ನು ಬರೀತಾರೆ. ಆದರೆ ನೀವು ನಾಡಿದ ತಗೊಳ್ಳುವ ಮಾರ್ಕ್ಸ್,
ಅಥವಾ ನೀವು PU ಅಲ್ಲಿ ನೀವು ತಗೊಳ್ತಕ್ಕಂಥ ಡಿಸ್ಟಿಂಕ್ಷನ್ ಇರ್ಬೋದು, ರ್ಯಾಂಕ್ ಇರ್ಬೋದು, ಅದು ಈ ಸಂಸ್ಥೆಯ ಭವಿಷ್ಯವನ್ನು ಬರಿತದೆ. ಅದೇ ಅನಿವಾರ್ಯ ಅಲ್ಲ, ಆದ್ರೆ ಅದು ಅಗತ್ಯ ಅಂತ ಅದು ಅನಿವಾರ್ಯ ಖಂಡಿತ ಅಲ್ಲ, ಆದ್ರೆ ಅದು ಅಗತ್ಯ. ನಿಮ್ಮ ತೃಪ್ತಿ ಯಾವತ್ತು ರಮೇಶ್ ಶೆಟ್ಟರ ಮುಖದಲ್ಲೋ, ಭರತ್ ಅವರ ಮುಖದಲ್ಲೋ, ಅಥವಾ ಇನ್ಯಾರೋ ಪ್ರತಾಪ್ ಅವರ ಮುಖದಲ್ಲೋ ಬರ್ತದೆ ಅಂತೇಳಿ ಆದ್ರೆ 1-2 ರ್ಯಾಂಕ್ ಈ ಸಂಸ್ಥೆಗೆ ಬಂದಾಗ ಆಗ ತೃಪ್ತಿ ಬರ್ತದೆ ಅವ್ರಿಗೆ. ನಾನು ಪಟ್ಟ ಶ್ರಮ ಸಾರ್ಥಕ ಆಯ್ತು ಅಂತಕ್ಕಂಥ ತೃಪ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, 2,000 ವಿದ್ಯಾರ್ಥಿಗಳಿದ್ದೀರಿ, 800 ಹಾಸ್ಟೆಲ್ ವಿದ್ಯಾರ್ಥಿಗಳಿದ್ದೀರಿ, 2-3 ರ್ಯಾಂಕ್ ನಿಮ್ಗೆ ವಿಷಯ ಅಲ್ಲ ಅಂತಕ್ಕಂಥ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ಅದನ್ನು ನಿರೀಕ್ಷಿಸ್ತೇನೆ. ನಿಮ್ಮಗಳ ಭಾವಚಿತ್ರವನ್ನ ಉದಯವಾಣಿಯೋ ಅಥವಾ ಇನ್ನಿತರ ಯಾವುದೇ ಪೇಪರ್ಗಳ ದೃಶ್ಯ ಮಾಧ್ಯಮಗಳಲ್ಲಿರ್ಬೋದು, ಪತ್ರಿಕಾ ಮಾಧ್ಯಮಗಳಲ್ಲಿರ್ಬೋದು ನೋಡ್ತಕ್ಕಂಥ ಭಾಗ್ಯ ಹೆತ್ತವರಿಗೆ ಬರಲಿ, ನಮಗ್ ಬರಲಿ, ನಿಮಗೆ ವಿದ್ಯೆ ಕೊಟ್ಟ ಗುರು ಹಿರಿಯರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಗೆಲ್ರಿಗೂ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಮತ್ತೆ ರಿಪೀಟ್ ಮಾಡಿ ಅದೇ 2 ಶಬ್ದ ಹೇಳ್ತೇನೆ. ಇನ್ಫೀರಿಯಾರಿಟಿ ಇಟ್ಕೊಳ್ಬೇಡಿ, ಸುಪೀರಿಯಾರಿಟಿ ಇಟ್ಕೊಳ್ಬೇಡಿ, ಗುರುಗಳನ್ನ ಮತ್ತೆ ಹಿರಿಯರನ್ನ ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಟ್ರಸ್ಟಿನ ವೇದಿಕೆಯಲ್ಲಿ ಇರುವ ಅಧ್ಯಕ್ಷರಾದ ರಮೇಶ್ ಶೆಟ್ಟರವರೇ ಹಾಗೂ ಇವತ್ತಿನ ಮುಖ್ಯ ಅತಿಥಿ ನಮ್ಮ ಮೆಕ್ಕಟ್ ದೇವಸ್ಥಾನದ ಮುಕ್ತೇಶ್ವರದ ನಮ್ಮವರೇ ಆದ ಕಿಶನ್ ಹೆಗ್ಡೆ ಅವರೇ ಹಾಗೂ ಯೂಟ್ಯೂಬ್ ಚಾನಲ್ ಪರಮೇಶ್ವರ್ ಅವರೇ, ಉದಯ್ ಕುಮಾರ್ ಶೆಟ್ರೆ, ಮತ್ತು ನಮ್ಮ ಅಧ್ಯಕ್ಷರ ಎಡ ಮತ್ತು ಬಲ ಪ್ರತಾಪ್ ಚಂದ್ರ ಹೆಡ್ರೆ, ಭರತ್ ಶೆಟ್ರೆ ಅವರು ಹಾಗೂ ಮುಂಬೈಯಲ್ಲಿ ಎಲ್ಲ ಮಹನೀಯರೇ, ಮಹಿಳೆಯರ ಮಕ್ಕಳೇ. ನಾನು ಸ್ವಲ್ಪ ಬೇರೆ ಹೋಗ್ಬೇಕಂತ ಹೇಳಿದೆ, 2 ಮಾತಾಡಿ ಹೋಗಿ ಅಂತ ಹೇಳಿದರು. ಸ್ವಲ್ಪ ಅರ್ಜೆಂಟ್ ಇದೆ ನನಗೆ. ಆದರೆ ದೀಪಾವಳಿ ಹಬ್ಬ ನಾವು ಮುಗಿಸಿದ್ದೇವೆ. ಆದರೆ ಪುನರಪಿ ದೀಪಾವಳಿ ಹಬ್ಬವನ್ನು ಸ್ಟಾರ್ಟ್ ಮಾಡಿ ಸುಜ್ಞಾನ ಎಜುಕೇಷನ್ ತೋರಿಸಿದ್ದಾರೆ. ಈ ಸುಜ್ಞಾನ ಎಜುಕೇಷನಲ್ಲಿ ಈ ರೀತಿ ಕಾರ್ಯಕ್ರಮ ಆಗೋದು ಹೊಸ್ತೇನಲ್ಲ. ಎಲ್ಲ ಹಬ್ಬದಲ್ಲೂ ಎಲ್ಲ ಕಾರ್ಯಕ್ರಮ ಮಾಡೋದಿದ್ರೆ ಸುಜ್ಞಾನ ಎಜುಕೇಷನ್ ನಾನು ನೋಡಿದ್ದೇನೆ, ಬಂದಿದ್ದೇನೆ. ಈ ರೀತಿ ಒಳ್ಳೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ಇದು ನಮ್ಮ ನೋಡಲಿಕ್ಕೂ ಭಾಳ ಸಂತೋಷ. ಇವರ ಈ ವ್ಯವಸ್ಥೆ ದೇವರು ಒಳ್ಳೆಯ ರೀತಿಯಲ್ಲಿ ನಡೆಸಲಿ. ಮುಂದೆ ಇವರಿಗೆ ಆರೋಗ್ಯ, ಐಶ್ವರ್ಯ, ಮಕ್ಕಳ ಸಂಖ್ಯೆ ಎಲ್ಲದೂ ಜಾಸ್ತಿ ಮಾಡಲಿ, ಒಳ್ಳೆ ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ. ನಮಸ್ಕಾರ. ಭರತ್ ನನ್ನನ್ನು ಸುಮಾರು ಸಲ ತುಂಬ ಪ್ರೀತಿಯಿಂದ ಇಲ್ಲಿ ಕರೆದಿದ್ರು. ಬೇರೆ ಬೇರೆ ಕಾರಣಗಳಿಗೆ ನಾನು ಬರಲಿಲ್ಲ. ಆ ಕಾರಣಗಳ ಆಚೆ ನನಗೆ ಈ ಕಾರ್ಪೊರೇಟ್ ವಿದ್ಯಾಸಂಸ್ಥೆಗಳನ್ನು ಸಂದರ್ಶಿಸುವುದು, ಆ ಕ್ಯಾಂಪಸ್ಗೆ ಹೋಗುವುದಂದರೆ ಒಂದು ಸಣ್ಣ ಹೆದರಿಕೆ. ಯಾಕಂದರೆ ಸಾಮಾನ್ಯವಾಗಿ ಈ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ನೆಲಮೂಲದಿಂದ, ನೆಲ ಸಂಸ್ಕೃತಿಯಿಂದ ಸ್ವಲ್ಪ ಎತ್ತರದಲ್ಲಿರ್ತದೆ. ಅದು ನಮ್ಮದಲ್ಲ, ನಮ್ಮ ಸರ್ಕಾರಿ ಶಾಲೆ, ಆ ಭಾವನೆ. ಆದರೆ ಇವತ್ತು ನಾನು ಬಂದ ನಂತರ ಒಂದು ಸಣ್ಣ ಪೂರ್ವಾಗ್ರಹ ನನಗೆ ಇಡೀ ಕಾರ್ಪೊರೇಟ್ ಸಂಸ್ಥೆಗಳ, ಶಿಕ್ಷಣ ಸಂಸ್ಥೆಗಳ ಮೇಲೆ ಇತ್ತು. ಅದಲ್ಲ, ಇದು ಬೇರೆ ಇದೆ. ಇಲ್ಲೊಂದು ಸೌಂದರ್ಯ ಪ್ರಜ್ಞೆ ಇದೆ. ಮತ್ತು ಈ ಸಂಸ್ಥೆ ಮತ್ತು ಸಂಸ್ಥೆಯನ್ನು ಮುನ್ನಡೆಸೋರೆಲ್ಲ ಇವರ ಕಾಲುಗಳು ನೆಲದ ಮೇಲೇ ಇವೆ ಅಂತ ಅರಿವಾಯಿತು. ಕುಂದಾಪ ಕನ್ನಡದಲ್ಲಿ ಒಂದು ಮಾತಿದೆ, ಬಾಬಾ ಅಂದಾಗ ಹೋಗ್ದಿದ್ರೆ ದೋ ಅಂದಾಗ ಹೋಗೋ ಪರಿಸ್ಥಿತಿ ಬರ್ತದಂತೆ. ಪರಿಸ್ಥಿತಿ ಅಷ್ಟು ವರ್ಸ್ಟ್ ಆಗೋದು ಬೇಡ ಅಂತ ಈ ಸಂಜೆ ನಾನು ಬಂದಿದ್ದೇನೆ. ಬಂಧುಗಳೇ, ದೀಪಾವಳಿ ಅಂದರೆ ಖುಷಿ, ದೀಪಾವಳಿ ಅಂದರೆ ಸಿಹಿ, ದೀಪಾವಳಿ ಅಂದರೆ ಬೆಳಕು. ಈ ಸುಜ್ಞಾನ ಸಂಸ್ಥೆ ನಮ್ಮನ್ನೆಲ್ಲ ಈ ಜ್ಞಾನದ ಬೆಳಕಲ್ಲಿ, ಜ್ಞಾನದ ಪಥದಲ್ಲಿ ಮುನ್ನಡೆಸ್ತಾ ಇದೆ. ಈ ಸಂಸ್ಥೆ ತನ್ನ ಕಾರ್ಪೊರೇಟ್ ಉದ್ದೇಶವನ್ನು, ಕಾರ್ಪೊರೇಟ್ ಎಜೆಂಡಾವನ್ನು ಮೀರಿ ಇಡೀ ಕರಾವಳಿಯಲ್ಲಿ ಒಂದು ಅತ್ಯುನ್ನತ ಶಿಕ್ಷಣ ಸಂಸ್ಥೆಯಾಗಿ ಹೊಮ್ಮಲಿ, ಇದು ಈ ದೀಪಾವಳಿಗೆ ನನ್ನ ಆಶಯ ಮತ್ತು ಆಸೆ. ಬಹಳಷ್ಟು ವಿದ್ಯಾರ್ಥಿ ಮಿತ್ರರು ಇಲ್ಲಿದ್ದೀರಿ. ಮಕ್ಕಳೇ, ನಾವೆಲ್ಲ ಮೊದಲು ಒಂದು ಒಳ್ಳೆಯ ಮನುಷ್ಯರಾಗಬೇಕು. ಒಬ್ಬ ಒಳ್ಳೆಯ ಮನುಷ್ಯ ಮಾತ್ರ ಒಳ್ಳೆಯ ಡಾಕ್ಟರ್, ಒಳ್ಳೆಯ ಇಂಜಿನಿಯರ್, ಒಳ್ಳೆಯ ಪ್ರಧಾನಿ ಆಗಲಿಕ್ಕೆ ಸಾಧ್ಯ. ಹಾಗಾದರೆ ಈ ಒಳ್ಳೆಯ ಮನುಷ್ಯರಾಗೋದು ಹೇಗೆ? ಒಳ್ಳೆಯ ಮನುಷ್ಯರಾಗಬೇಕಾದ್ರೆ ನಾವು ನಮ್ಮ ಅರೆಹೊಳೆಯ ಬ್ರಹ್ಮಲಿಂಗೇಶ್ವರನ್ನು ನೋಡಬೇಕು, ಸಾಂಸ್ಕೃತಿಕ ಸಂಗತಿಗಳನ್ನು ಒಳಗೊಳ್ಳಬೇಕು, ಗೋಪೂಜೆ, ನೆಲಮೂಲದ ಆಚರಣೆ, ದೀಪಾವಳಿ, ಬಾಣ, ಬಿರುಸು, ನಕ್ಷತ್ರ ಕಡ್ಡಿ ಇವನ್ನೆಲ್ಲ ಒಳಗೊಂಡಾಗ ಮಾತ್ರ ನಾವೊಂದು ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯ. ಬಹುಶಃ ಸುಜ್ಞಾನದ ಆಶಯ ಕೂಡ ಹಾಗೇ ಇದೆ. ಒಳ್ಳೆಯ ಮನುಷ್ಯರನ್ನು, ಒಳ್ಳೆಯ ಮಕ್ಕಳನ್ನು, ಒಳ್ಳೆಯ ನಾಗರಿಕರನ್ನು, ಅದರ ಮೂಲಕ ಒಳ್ಳೆಯ ಡಾಕ್ಟರ್ಗಳನ್ನು, ಒಳ್ಳೆಯ ಇಂಜಿನಿಯರ್ಗಳನ್ನು, ಒಳ್ಳೆಯ CAಗಳನ್ನು ಸಮಾಜಕ್ಕೆ ಕೊಡುವುದಿರ್ಬೋದು. ಅವರ ಈ ಒತ್ತಾಸೆಗೆ ನೀವೆಲ್ಲ ಸಹಕರಿಸಿ. ಪರಂ ದಂಪತಿಗಳಿಗೆ ಕಲಾ ಮಾಧ್ಯಮದ ಆ ಸಂಸ್ಥೆಗೆ ಒಂದು ಸನ್ಮಾನ ಆಗಿದೆ. ಕಲಾ ಮಾಧ್ಯಮಕ್ಕೆ ನನ್ನ ಅಭಿನಂದನೆಗಳು.
ಬಹುಶಃ ಈ ದೀಪಾವಳಿಗೆ ಇಷ್ಟು ಸಾಕು. ದೀಪಾವಳಿ ನಮ್ಮೆಲ್ಲ ಒಳ್ಳೆಯತನವನ್ನು ಅಷ್ಟೋ ಇಷ್ಟೋ ಬೆಳಗುತ್ತಲೇ ಇರಲಿ. ಪ್ರತಿದಿನ ನಾವು ಒಳ್ಳೆಯ ಮನುಷ್ಯರಾಗುತ್ತಾ ಹೆಜ್ಜೆ ಹಾಕೋಣ. ಒಳ್ಳೆಯ ಮನುಷ್ಯರು ಆಗಲಿಕ್ಕೆ ಸಾಧ್ಯ ಆಗದಿದ್ದರೆ ಒಳ್ಳೆಯದನ್ನು ಹಾರೈಸೋಣ ಮತ್ತು ಒಳ್ಳೆಯದನ್ನೇ ಬಯಸೋಣ. ಈ ಒಳ್ಳೆಯತನ ನಮ್ಮನ್ನು ಕೊನೆಯವರೆಗೆ ಕಾಪಿಡ್ತದೆ ಮತ್ತು ಒಳ್ಳೆಯತನದ ಬೆಳಕು ಮಾತ್ರ ನಮ್ಮನ್ನು ಬದುಕಿನಲ್ಲಿ ಎತ್ತರಕ್ಕೆ ತಲುಪಿಸಲಿಕ್ಕೆ, ನಮ್ಮ ಗುರಿಯನ್ನು ತಲುಪಿಸಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಮತ್ತೆ ಸಿಗೋಣ. ದೀಪಾವಳಿ ಸಂಭ್ರಮಾಚರಣೆಯ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಆಗಮಿಸಿರುವಂತಹ ಎಲ್ಲ ಆಹ್ವಾನಿತರೇ, ಪೋಷಕರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ನಮಸ್ಕಾರ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಈ ಸುಜ್ಞಾನ್ ಸಂಸ್ಥೆಯಲ್ಲಿ ಕಳೆದ ಒಂದು 3-4 ವರ್ಷದಿಂದ ಪ್ರತಿಯೊಂದು ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಕಳೆದ ಒಂದು 5-6 ವರ್ಷದಲ್ಲಿ ನಮ್ಮ ಈ ಭಾರತ ದೇಶದಲ್ಲಿ ಯಾವುದೇ ಹಬ್ಬ ಹರಿದಿನಗಳನ್ನು ನೋಡಿದರೆ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಆಚರಿಸುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ಬಹಳ ಸಂತೋಷದ ವಿಚಾರ. ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಹಬ್ಬದ ವಿಶೇಷತೆ ಉಂಟು. ಅದು ಸನಾತನ ಧರ್ಮದ ವಿಶೇಷತೆ. ಯಾವುದೇ ಹಬ್ಬ ಇರಲಿ, ಅದು ದೀಪಾವಳಿ ಇರಬಹುದು, ವಿಜಯದಶಮಿ ಇರಬಹುದು, ನವರಾತ್ರಿ ಇರಬಹುದು, ಗಣೇಶ ಚತುರ್ಥಿ ಇರಬಹುದು, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಆ ಹಬ್ಬ ಅನ್ನುವಂತಹದ್ದು ಒಂದು ಸಂದೇಶವನ್ನು ಕೊಡ್ತದೆ. ಈ ದೀಪಾವಳಿನೂ ಹಾಗೆ. ಅದು ಬಲಿಚಕ್ರವರ್ತಿಯ ಕತೆ ಹೇಳ್ಬೋದು, ನರಕಾಸುರನ ಕತೆ ಹೇಳ್ಬೋದು. ಹಾಗೆ ವಿಶೇಷವಾಗಿ ನಾವು ಪ್ರಭು ಶ್ರೀರಾಮಚಂದ್ರ ಲಂಕೆಯಲ್ಲಿ ರಾವಣನನ್ನು ವಧಿಸಿ ಅಯೋಧ್ಯಕ್ಕೆ ಬರುವಾಗ ಅಲ್ಲಿನ ಜನರು ಅವರನ್ನು ದೀಪ ಹಚ್ಚುವುದರ ಮೂಲಕ ಆಹ್ವಾನಿಸ್ತಾರೆ. ಅದನ್ನು ನಾವು ದೀಪಾವಳಿ ಅಂತೇಳಿ ಆಚರಿಸ್ತೇವೆ. ಇಲ್ಲಿ ಶ್ರೀರಾಮಚಂದ್ರ ಒಂದು ಕತ್ತಲೆ ಅಂದ್ರೆ ಕೆಟ್ಟದ್ದನ್ನು ನಿರ್ನಾಮ ಮಾಡಿ ಒಳ್ಳೆಯದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೀಪಾವಳಿ ಸಂದೇಶನೂ ಹಾಗೆ. ಕೆಟ್ಟದನ್ನು, ಈ ಪ್ರಪಂಚದಲ್ಲಿರುವಂತಹ ಕೆಟ್ಟ ಶಕ್ತಿಯನ್ನು ನಾವು ನಿರ್ನಾಮ ಮಾಡಬೇಕು, ಒಳ್ಳೆಯದನ್ನು ಮುಂದೆ ತರಬೇಕು, ಪ್ರೋತ್ಸಾಹ ಮಾಡಬೇಕು ಅನ್ನುವಂಥದ್ದು. ಆದರೆ ನಾವು ಈ ಪ್ರಪಂಚದಲ್ಲಿರುವ ರಾವಣರನ್ನು ಹುಡುಕಿ ಸಂಹರಿಸುವ ಅಗತ್ಯ ಇಲ್ಲ. ನಾವು ಮಾಡಬೇಕಾಗಿರೋದು, ನಮ್ಮಲ್ಲಿ ಎಷ್ಟೋ ಒಂದು ಕೆಟ್ಟತನ ಉಂಟು, ಕೆಟ್ಟ ಆಲೋಚನೆಗಳುಂಟು, ಅಸೂಹೆ, ದ್ವೇಷ ಅನ್ನುವಂಥದ್ದು ಇರ್ತದೆ. ವಿದ್ಯಾರ್ಥಿಗಳಲ್ಲಿ ಹೇಳೋದಾದರೆ ಒಂದು ಓದಬೇಕು ಅನ್ನುವಂತಹ ಒಂದು ಆಸೆ ಮನಸ್ಸಲ್ಲಿರ್ತದೆ, ಬಟ್ ಅವ್ರದ್ದು ಯಾವುದೋ ಒಂದು ಕೆಟ್ಟ ಆಲೋಚನೆ ಅನ್ನುವಂತಹದ್ದು ಆ ಓದುವುದನ್ನು ಅಲ್ಲಿ ತಡೆಗಟ್ತದೆ. ಆದ್ದರಿಂದ ನಮ್ಮಲ್ಲಿರುವ ಆ ಕೆಟ್ಟ ಆಲೋಚನೆಯನ್ನು, ಕೆಟ್ಟದ್ದನ್ನು ನಿರ್ನಾಮ ಮಾಡಿ ಒಳ್ಳೆಯದರ ಕಡೆಗೆ ನಾವು ಹೆಜ್ಜೆ ಇಡೋಣ ಅಂತ ಹೇಳ್ತಾ, ಇಷ್ಟೊಂದು ಜನ ಬಂದಿದ್ದೀರಿ. ಇವತ್ತು ನಾವು ಮಾತಾಡೋದಕ್ಕಿಂತ ಇವತ್ತಿನ ಏನು ಸಂಪ್ರದಾಯ ನಾವು ಏನಿದೆ ಇಲ್ಲಿ ದೀಪಾವಳಿದು, ಆ ಮಕ್ಕಳಿಗೆ ಅರ್ಥ ಆಗಬೇಕು. ಹಿಂದಿನವರು ಯಾವುದೆಲ್ಲ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅದರ ಉದ್ದೇಶ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನೋಡಲಿಕ್ಕಿದೆ. ಹಾಗೆ ಬಹಳ ಪ್ರಾಚೀನ ಕಾಲದ ವಸ್ತುಗಳ ಒಂದು ಎಕ್ಸಿಬಿಷನ್ ಕೂಡ ಉಂಟು. ಅದನ್ನೆಲ್ಲ ನೋಡಿ ಹಬ್ಬದ ಆಚರಣೆಯನ್ನು, ಹಬ್ಬದ ಊಟವನ್ನು ಸವಿರಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಕೂಡ ಈ ದೀಪಾವಳಿ ಹಬ್ಬ ಶುಭವನ್ನು ತರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈಗಾಗಲೇ ನಮ್ಮ ಕಾರ್ಯಕ್ರಮ ಸ್ಟೇಜ್ ಪ್ರೋಗ್ರಾಮ್ ನಾವು ಅರ್ಧ ಗಂಟೆಗೆ ಸೀಮಿತ ಅಂತ ಇಟ್ಕೊಂಡಿದ್ದೇವೆ. ಹತ್ರ 3/4 ಗಂಟೆಗೂ ಮಿಕ್ಕಿದೆ. ನಾನು ಹಾಗಾಗಿ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಭರತ್ ಶೆಟ್ಟಿಯವರು ತುಂಬ ಚೆನ್ನಾಗಿ ನಮ್ಮ ಸಂಸ್ಥೆಯ ಉದ್ದೇಶ ಹೇಳಿದ್ದಾರೆ. ಪ್ರತಾಪ್ ಅವರು ಚೆನ್ನಾಗಿ ಒಳ್ಳೆ ಫಿಲಾಸಫಿ ಮಾತಾಡಿದ್ದಾರೆ. ಅದರ ಜೊತೆಗೆ ಬಂದಂಥ ಅತಿಥಿಗಳು ನಮ್ಮ ಪರಮೇಶ್ವರ್ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಹಿತವಚನ ನುಡಿದಿದ್ದಾರೆ. ಕಿಶನ್ ಹೆಗಡೆ ಅವರಂತೂ ಅದ್ಭುತವಾಗಿ ಮಾತಾಡಿದ್ರು. ತುಂಬ ಖುಷಿ ಆಯಿತು ನನಗೆ. ನಮ್ಮನ್ನು ಬ್ಯಾಕ್ ಬೋನಿಂದ ಇವತ್ತಿಗೆ ಈ ಸಂಸ್ಥೆ ಫಸ್ಟ್ ಟೈಮ್ ಬಂದದ್ದು, ಆದರೆ ನಮ್ಮನ್ನು ತುಂಬ ಬ್ಯಾಕಿಂದ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಅವ್ರ ಮಾತಲ್ಲಿ ಗೊತ್ತಾಯಿತು. ತುಂಬ ಧನ್ಯವಾದಗಳು ಸರ್. ನಮ್ಮ ಅರುಣ್ ಹೆಗ್ಡೆ ಅವರು ನಮ್ಗೆ ವಿಶ್ ಮಾಡಿ ಹೋಗಿದ್ದಾರೆ. ಎಲ್ಲರ ಮಾತುಗಳು ಕೇಳಿದ ಮೇಲೆ ಮತ್ತೆ ಅಧ್ಯಕ್ಷೀಯ ನೆಲೆಯಲ್ಲಿ ನಾನು ಎರಡೇ ಮಾತಾಡುವಂಥದ್ದು. ನಮ್ಮ ಸಂಸ್ಥೆ ಕೆಲಸ ಮಾತ್ರ ಮಾಡ್ತಾ ಇರೋದು. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಹೇಳಿದಾಗೆ ನಾವು ರಾವಣರನ್ನ ಆಲೋಚನೆ ಮಾಡೋದು ಬೇಡ, ನಮ್ಮ ಕೆಲಸ ಒಳ್ಳೆ ಕೆಲಸವನ್ನು ಸಮಾಜಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಿರಂತರವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಹೋಗುವಂಥ ನಾವು 3 ಜನ ಸೇರಿ ಒಟ್ಟು ಸೇರಿ ಮಾಡುವಂಥ ಕೆಲಸ ಮಾಡ್ತಾ ಇರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ ವಿದ್ಯಾರ್ಥಿಗಳು ನೋಡ್ತಾ ಇರಬೇಕು. ನಾವು ನಾಳೆ ನಮ್ಮ ವಿದ್ಯಾರ್ಥಿಗಳು, ದೇಶದ ಪ್ರಜೆಗಳು, ನಾವು ಮಾಡೋ ಕಾರ್ಯಕ್ರಮ ಅವ್ರ ನಾಳೆಗೆ ಕಣ್ಣಿಗೆ ಕಾಣದ ಎಜುಕೇಶನ್ ಕೊಡುವಂಥದ್ದು.
ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಸಬ್ಜೆಕ್ಟಲ್ಲಿರುತ್ತೆ, ಬುಕ್ಕಲ್ಲಿರ್ತದೆ, ಎಲ್ಲ ಶಿಕ್ಷಕರು ಹೇಳಿಕೊಡ್ತಾರೆ. ಅದರ ಜೊತೆ ಸಂಸ್ಥೆ ಹೇಳಿಕೊಡುವಂಥದ್ದು ಕಣ್ಣಿಗೆ ಕಾಣದ ಎಜುಕೇಷನ್, ಒಳ್ಳೆ ಮನಸ್ಸು ಕಟ್ಟುವಂಥ, ಒಳ್ಳೆ ಪ್ರಜೆ ಆಗುವಂಥ ಎಜುಕೇಷನ್ ಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ದೀಪಾವಳಿ ಸೆಲೆಬ್ರೇಷನ್ ಸಹ ಅಷ್ಟೇ. ನಮ್ಗೆ ಎಷ್ಟು ದೀಪಾವಳಿ ಸೆಲೆಬ್ರೇಷನ್ಗಳು ಮರ್ತು ಹೋಗಿರ್ತದೆ. ನಾವು ಎಜುಕೇಷನ್ ಮಾಡುವಾಗಲೂ ನಾವು ಎಲ್ಲಿಂದೋ ಯಾವುದೋ ಊರಲ್ಲಿ ಇರ್ತೇವೆ, ಯಾವುದೋ ಹಾಸ್ಟೆಲ್ ಇರ್ತೇವೆ, ಮನೆ ಬರಲಿಕ್ಕೂ ಕಷ್ಟ ಸಾಧ್ಯ ಇರುವಂಥ ಪರಿಸ್ಥಿತಿ ಇರ್ತದೆ. ಉದಾಹರಣೆಗೆ ನನ್ನ ಮಗ ಬೆಂಗಳೂರಾಗಿದ್ದಾನೆ, ನಾವು ದೀಪಾವಳಿ ಸೆಲೆಬ್ರೇಷನ್ ಬರ್ಲಿಕ್ಕೆ ಆಗಲಿ, ಯಾಕಂದ್ರೆ ಎಕ್ಸಾಮ್ ಆಗ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಇರ್ತದೆ. ಹಾಗಾಗಿ ದೀಪಾವಳಿ ಸೆಲೆಬ್ರೇಷನ್ ಆಚಾರ ವಿಚಾರಗಳು ಹತ್ರ ಕೆಲವು ವಿದ್ಯಾರ್ಥಿಗಳಿಗೆ, ಕೆಲವು ಜನರಿಗೆ ನೆನಪು ಹೋಗ್ತಾ ಹೋಗಿದೆ. ಆ ನಿಟ್ಟಿನಲ್ಲಿ ನಾವು ಕಾಲೇಜಲ್ಲೇ ಇವತ್ತು ಮಾಡಬೇಕಾಗತ್ತೆ. ಆಗಲೇ ನಾನು ಕಿಶನ್ ಹೆಗ್ಡೆ ಅವರಿಗೆ ಮಾತಾಡಿದೆ, ಒಂದು ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರವನ್ನ ಅಥವಾ ಒಂದು ಕಲೆಯನ್ನ ರಕ್ಷಣೆ ಮಾಡಲಿಕ್ಕೆ ಪೋಷಕ ಅವ್ರನ್ನ ಸಲಹೆ ಅಥವಾ ಅವರಿಗೆ ಕಲಾವಿದರನ್ನ ಒಂದು ಸಪೋರ್ಟ್ ಮಾಡಲಿಕ್ಕೆ ಇವತ್ತು ಸ್ಕೂಲ್ಗಳು ಬೇಕು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ನೇ ಬೇಕಾಗತ್ತೆ. ಹಾಗಾಗಿ ನಾವು ವಿದ್ಯಾರ್ಥಿಗಳ ಜೊತೆ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಿದಾಗ ಅಟ್ಲೀಸ್ಟ್ ಸ್ವಲ್ಪ ವಿದ್ಯಾರ್ಥಿಗಳಿಗಾದರೂ ಅದನ್ನು ಅರ್ಥ ಆಗುತ್ತೆ, ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ, ಅದರ ಆಚಾರ ವಿಚಾರಗಳನ್ನ ತಿಳಿ ಹೇಳಲಿಕ್ಕೆ ನಾವು ವಿದ್ಯಾಸಂಸ್ಥೆಯಲ್ಲೇ ಮಾಡಬೇಕಾದ ಕರ್ತವ್ಯ ನಮ್ಮ ಮೇಲಿದೆ ಅನ್ನೋ ನಿಟ್ಟಿನಲ್ಲಿ ಇಂಥ 10 ಕಾರ್ಯಕ್ರಮಗಳು ಆಗಾಗ ನಾವು ಮಾಡ್ತಾ ಇರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದೀಪಾವಳಿ ಸೆಲೆಬ್ರೇಷನ್ ನಾವು ಸ್ಟೇಜ್ ಪ್ರೋಗ್ರಾಮ್ ಆದ ಕೂಡಲೇ ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಆಗಿರುತ್ತದೆ ಈ ಊರಿನ ಪರಿಸರದಲ್ಲಿ. ಇದು ದೀಪಾವಳಿ ಆ್ಯಕ್ಚುಲಿ ಕೇರಳದಿಂದ ಓಣಮಲ್ಲೇ ಸ್ಟಾರ್ಟ್ ಆಗಿದೆ ಅಲ್ಲ, ಕಳೆದ ಮಂತಲ್ಲಿ ಸೆಪ್ಟೆಂಬರಲ್ಲೇ ದೀಪಾವಳಿ ಬಲೀಂದ್ರನ ಕರೆಯುವಂಥ, ಬಲಿ ದೇವರಿಗೆ ಪೂಜೆ ಮಾಡುವಂಥ ವಿಷಯ ಕೇರಳದಿಂದ ಓಣಮಲ್ಲಿ ಸ್ಟಾರ್ಟ್ ಆಗಿದೆ. ಈ ದೀಪಾವಳಿ ಇಡೀ ದೇಶದಾದ್ಯಂತ ನಮ್ಮ ಕರ್ನಾಟಕದಲ್ಲಾಗಲಿ, ನಮ್ಮ ಕರ್ನಾಟಕದಲ್ಲಿ ಬಲಿಚಕ್ರವರ್ತಿ ಬಲಿಯನ್ನು ಕರೆಯುವಂಥದ್ದು ಇರ್ತದೆ. ಹಾಗೆ ನರಕ ಚತುರ್ದಶಿ ರೀತಿಯಲ್ಲಿ ಅಥವಾ ಅಯೋಧ್ಯೆ ಕಡೆಯಲ್ಲೇ ರಾಮ ಬಂದಿರುವಂಥದ್ದು, ಅವನು 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ವಾಪಸ್ಸಾದ ದಿನ ಅಂತ ಆಚರಣೆ ಮಾಡ್ತೇವೆ. ಹೀಗೆ ಬೇರೆ ಬೇರೆ ಇಡೀ ದೇಶದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡುವಂಥ ವಿಷಯ. ನೀವು ರೀಸೆಂಟ್ಲಿ ಒಂದು ಮೊನ್ನೆ ವಿಜಯ ಕರ್ನಾಟಕ ಪೇಪರ್ಲಿ ಡಿಟೈಲ್ ಆಗಿ ಆರ್ಟಿಕಲ್ ಬಂದಿದೆ, ಪೇಪರ್ ಓದಿ ಆಗ ಗೊತ್ತಾಗುತ್ತೆ, ಇಡೀ ನಮ್ಮ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೂ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನಮ್ಮೂರಲ್ಲಿ ಆಗುವಂಥ ಸಾಮಾನ್ಯವಾದ ದೀಪಾವಳಿ ಸೆಲೆಬ್ರೇಷನ್. ಈಗ ನಮ್ಮ ಆ್ಯಕ್ಚುಲಿ ನಾವು ಕೃಷಿಕ ಬಂಧುಗಳು, ಕೃಷಿ ರೀತಿಯಲ್ಲಿ ಮಾಡುವಂಥ ಆಚಾರ ವಿಚಾರಗಳು, ಕೃಷಿ ಗದ್ದೆಯಲ್ಲಿ ಮಾಡುವಂಥ ಬಲೀಂದ್ರ ದೇವರನ್ನು ಕರೆಯುವಂಥದ್ದು, ಹಾಗೆ ಇಲ್ಲಿ ಬಂದು ತುಳಸಿ ಪೂಜೆ ಮಾಡ್ತೇವೆ ಅಥವಾ ಗೋಪೂಜೆ ಮಾಡ್ತೇವೆ. ಇಂಥ ಎಲ್ಲ ಸಣ್ಣ ಆಚಾರ ವಿಚಾರಗಳನ್ನ ಮಕ್ಕಳಿಗೆ ತಿಳಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ ಕೆಲಸ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು, ಕಲಾವಿದರನ್ನ ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಂಗಳೂರಿಂದ ಅರೆಹೊಳೆ ಪ್ರತಿಷ್ಠಾನದವರಿಂದ ಕಲಾವಿದರಿಂದ 1.25 ಗಂಟೆ ಒಂದು ಒಳ್ಳೆ ಕಲಾ ನರ್ತನ ಇದೆ. ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಕಲಾವಿದರಿಗೂ ನಾವು ಸಪೋರ್ಟ್ ಮಾಡಬೇಕು, ಅಂತ ಕಲೆಯನ್ನು ಆಸ್ವಾದನೆ ಮಾಡಬೇಕು. ಅದು ನಮ್ಮ ಸಂಸ್ಥೆ, ವಿದ್ಯಾಸಂಸ್ಥೆ ಕೆಲಸ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಆಗಾಗ ಮಾಡೋದ್ರಿಂದ ನೀವು ಅದರಲ್ಲಿ ತೊಡಗಿಸ್ಕೊಳ್ಬೇಕು, ವಿದ್ಯಾರ್ಥಿಗಳು ತೊಡಗಿಸ್ಕೊಳ್ಬೇಕು, ಮತ್ತು ಅದರಿಂದ ಬೆಳಿಬೇಕು, ಕಲಿಬೇಕು. ನೀವು ನಾಳೆ ಇಂಥ ಕಾರ್ಯಕ್ರಮ ಮಾಡೋ ವ್ಯಕ್ತಿಗಳಾದಾಗ ಅದನ್ನು ಚೆನ್ನಾಗಿ ಮಾಡಿ ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳ್ತಾ, ಆಮೇಲೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನ ಹೇಳ್ತಾ, ಮುಂದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳಿದ್ದಾರೆ. ನಾವೆಲ್ಲ ಪಾಲಕರನ್ನು ಕರಿಬೇಕು ಅಂತ ಆಸೆ ಇತ್ತು. ಆದರೆ ಇವತ್ತು ಮಳೆಗಾಲ ಮೇಯಿಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ ಎಂಡ್ ಆಗ್ತಾ ಬಂದರೂ ಮಳೆ ಮುಗಿಲಿಲ್ಲ. ನಮಗೆ ಸ್ವಲ್ಪ ಹೆದರಿಕೆ ಆಯಿತು, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಕಾರ್ಯಕ್ರಮ ಮಾಡಿದ್ದೆವು. ಅದ್ರ ಜೊತೆ ನಮ್ಮ ಕೆಲವೊಂದು ಹಿತೈಷಿಗಳಿಗೆ ನಾವು ಕರೆದಿದ್ದೆವು. ಎಲ್ಲ ಪಾಲಕರು, ನಮ್ಮ ವಿದ್ಯಾರ್ಥಿಗಳು ನಮ್ಮ ಈ ಲೈವ್ ಚಾನಲಲ್ಲಿ ನೋಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನ ಹೇಳ್ತಾ, ಮುಂದಿನ ಕಾರ್ಯಕ್ರಮಗಳು ನಾವು ಚೆನ್ನಾಗಿ ಸಂಸ್ಥೆಯಲ್ಲಿ ಎಲ್ಲರೂ ಸೇರಿಸಿ ಸಂಸ್ಥೆಯಲ್ಲೇ ಮಾಡುವಂಥ ಮನಸ್ಸುಗಳು ಇದೆ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಶುಭಾಶಯಗಳು ಹೇಳ್ತಾ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ನೋಡಿಕೊಂಡು ಬಂದಿರುವ ಎಲ್ಲ ಪಾಲಕರು, ನಮ್ಮ ಹಿತೈಷಿಗಳು ನಮ್ಮ ಹಬ್ಬದ ಸವಿ ಊಟವನ್ನು ಸೇವಿಸ್ಕೊಂಡು ಹೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೀಪಾವಳಿ ಅನ್ನೋದು ಅದೊಂದು ಕೇವಲ ಆಚರಣೆ ಅಲ್ಲ, ಅದು ನಮ್ಮ ದೇಶದ ಸಂಸ್ಕೃತಿ, ಅದು ನಮ್ಮ ಪರಂಪರೆ, ಅದು ನಮ್ಮ ಇತಿಹಾಸವನ್ನ ಸಾರುವಂತ ಹಬ್ಬ. ಎಷ್ಟೋ ವರ್ಷಗಳ ಹಿಂದೆಯಿಂದ ನಾವು ಈ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೂಡ ನಾವು ಇಲ್ಲಿ ಈ ಒಂದು ಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದೇವೆ. ಕಾರಣ ಏನು ಕೇಳಿದ್ರೆ, ವಿದ್ಯಾರ್ಥಿಗಳು ಮನೆಯನ್ನ ಬಿಟ್ಟು ಹಾಸ್ಟೆಲ್ನಲ್ಲಿ ಇವತ್ತು ಓದಿಗೋಸ್ಕರ ಬಂದು ನೆಲೆಸಿದ್ದಾರೆ. ಮನೆಯಲ್ಲಿದ್ದರೆ ನೀವು ದೀಪಾವಳಿಯ ಆಚರಣೆಗಳನ್ನ ಮಾಡ್ಬೋದು, ತಂದೆ ತಾಯಿಯವರ ಪ್ರೀತಿಯ ಜೊತೆಗೆ ನೀವು ಆಚರಣೆಯನ್ನ ಮಾಡ್ತೀರಿ. ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಆಚರಣೆಗಳಿಂದ ಅವರು ವಂಚಿತರಾಗಬಾರ್ದು. ಮಾತಿರ್ತದೆ ಜನರಲಿ,
ಹಾಸ್ಟೆಲ್ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅರಿವಿರುವುದಿಲ್ಲ, ತಂದೆ ತಾಯಿಯ ಪ್ರೀತಿ ಬಗ್ಗೆ ಗೊತ್ತಿರೋದಿಲ್ಲ ಅನ್ನೋ ಮಾತಿರುತ್ತೆ. ಯಾವುದೇ ಸಂಸ್ಕೃತಿಗಳ ಅರಿವಿನಿಂದ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು. ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ನಮ್ಮ ಹಾಸ್ಟೆಲ್ನಲ್ಲಿ ಆಚರಿಸಬೇಕು. ಅದು ದೀಪಾವಳಿ ಆಗ್ಬೋದು ಅಥವಾ ಗಣೇಶ ಚತುರ್ಥಿ ಆಗ್ಬೋದು. ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಆಚರಿಸ್ತೇವೆ. ಕಾರಣ ಇಷ್ಟೇ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ತಂದೆ ತಾಯಿ ಅವರ ಆದರ್ಶದ ಬಗ್ಗೆ, ತಂದೆ ತಾಯಿಯ ಪ್ರೀತಿಯ ಬಗ್ಗೆ, ಗುರು ಹಿರಿಯರ ಮಹತ್ವದ ಬಗ್ಗೆ ನಿಮ್ಗೆಲ್ರಿಗೂ ಅರಿವಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಅದಕ್ಕೆ ಬಹಳ ಉತ್ಸುಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ಈ ದೀಪಾವಳಿ ಹಬ್ಬ ಎನ್ನುವುದು ನಿಮ್ಮೆಲ್ಲರ ಬಾಂಧವ್ಯನ ಬೆಸೆಯುವ ಒಂದು ಕೊಂಡಿ ಆಗಲಿ ಅನ್ನೋದನ್ನ ನಿಮ್ಮೆಲ್ಲರಲ್ಲಿ ಹಾರೈಸ್ತಾ, ಈ ಬೆಳಕಿನ ಹಬ್ಬ ದೀಪದ ಬೆಳಕಿನಂತೆ ನಿಮ್ಮ ಭವಿಷ್ಯ ಕೂಡ ಪ್ರಜ್ವಲಿಸಲಿ ಅನ್ನೋದನ್ನ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ, ನಿಮ್ಮ ಪೋಷಕರಿಗೆ, ನಿಮ್ಮ ಊರಿಗೆ ಹಾಗೂ ಈ ದೇಶಕ್ಕೆ ಕೀರ್ತಿ ತರುವ ಪ್ರಜೆಗಳಾಗಿ ನನ್ನೆಲ್ಲ ವಿದ್ಯಾರ್ಥಿಗಳು ಮಾರ್ಪಡಬೇಕು. ಒಳ್ಳೆಯ ಮನಸ್ಸನ್ನ, ಒಳ್ಳೆಯ ವ್ಯಕ್ತಿತ್ವವನ್ನು ನೀವು ಕಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಸಕ್ರಿಯರಾಗಿ ಭಾಗವಹಿಸಬೇಕು. ಕಳೆದ ಕೆಲವು ದಿನಗಳಿಂದ ಧಾರಾಕಾರವಾದ ಮಳೆ ಇದೆ. ಆ ಕಾರಣಕ್ಕೆ ನಾವು ಪೋಷಕರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಲ್ಲ. ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದು ಕಷ್ಟ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪೋಷಕರನ್ನ ಆಹ್ವಾನಿಸಲಿಲ್ಲ. ನೀವೆಲ್ಲರೂ ಒಂದು ದೃಶ್ಯ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮಗೆ ಈ ಮೂಲಕ ಹೇಳುವುದಾದ್ರೆ, ನೀವು ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ದೀಪಾವಳಿಯನ್ನ, ಅಷ್ಟೇ ಚೆನ್ನಾಗಿ, ಅಷ್ಟೇ ಅರ್ಥಪೂರ್ಣವಾಗಿ ಇವತ್ತು ನಾವು ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ತೇವೆ ಅನ್ನೋದನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಆಹ್ವಾನಿತರಾಗಿ ಅನೇಕ ಗಣ್ಯರು ಆಗಮಿಸಿದ್ದಾರೆ. ನಮ್ಮ ಮೊಳಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಶೆಟ್ಟಿ ಅವರು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ಹಿತೈಷಿ ಪೋಷಕರಾಗಿರುವಂತ ಅನಿಲ್ ಹೆಗ್ಡೆ ಅವರು ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಕಲಾ ಮಾಧ್ಯಮ ಪರಮೇಶ್ವರ್ ಅವರ ವೈಫ್ ಸವಿತಾ ಮೇಡಮ್ ಅವರಿದ್ದಾರೆ. ಕಿಶನ್ ಹೆಗ್ಡೆ ಅವರ ಕುಟುಂಬ ಇದೆ. ಹಾಗೆ ಅನೇಕ ಪೋಷಕರು ಇಲ್ಲಿ ಆಗಮಿಸಿದಿರಿ. ಪರ ಊರ ಗ್ರಾಮಸ್ಥರು ಹಾಗೂ ಆಹ್ವಾನಿತರು ನೀವೆಲ್ಲರೂ ಕೂಡ ಆಗಮಿಸಿದಿರಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡಬೇಕು, ಎಲ್ಲದನ್ನ ವೀಕ್ಷಿಸಿ. ಈ ಕಾರ್ಯಕ್ರಮದ ಕೊನೆಗೆ ನಮ್ಮ ಸಂಸ್ಥೆ ಆಯೋಜಿಸಿರುವ ಒಂದು ವಿಶೇಷ ಔತಣಕೂಟವನ್ನು ಏರ್ಪಡಿಸಿದ್ದೇವೆ. ಹಬ್ಬದ ದಿನಗಳಲ್ಲಿ ಯಾವ ರೀತಿಯ ಅಡುಗೆಗಳನ್ನ ಮಾಡ್ತೇವೆ ಆ ರೀತಿಯ ಅಡುಗೆಗಳನ್ನ ತಯಾರಿಸಿದ್ದೇವೆ. ತಾವೆಲ್ಲರೂ ಕೂಡ ಭೋಜನವನ್ನ ಸ್ವೀಕರಿಸಿನೇ ತೆರಳಬೇಕು. ಅದಕ್ಕಿಂತ ಮುಂಚೆ ನಂದ ಗೋಕುಲ ಕಲಾವಿದರು ಅರೆಹೊಳೆ ಪ್ರತಿಷ್ಠಾನದವರಿಂದ ಒಂದು ವಿಶೇಷ ನೃತ್ಯ ವೈಭವ ಇದೆ. ಬಿಡುವನೆ ಬ್ರಹ್ಮಲಿಂಗ ಎನ್ನುವ ನೃತ್ಯ ರೂಪಕದ ಜೊತೆಗೆ ವೈವಿಧ್ಯಮಯ ಒಂದು ಕಾರ್ಯಕ್ರಮ ಇದೆ. ಅದೆಲ್ಲರನ್ನು ಕೂಡ ತಾವು ವೀಕ್ಷಿಸಬೇಕು. ವೀಕ್ಷಿಸಿ ಈ ದೀಪಾವಳಿಯನ್ನ ಅರ್ಥಪೂರ್ಣವಾಗಿ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನಲ್ಲಿ ಆಚರಿಸಿನೇ ತೆರಳಬೇಕು ಅನ್ನೋದನ್ನ ಕೇಳ್ಕೊಳ್ತಾ, ಇಲ್ಲಿ ನಡೆದಿರುವ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಹೋಲಿ ಕೊಟ್ರು ಬಲಿಂದೇವ್ರ ಕಾಮರಾಜ್ ತಾವೇ ಬಂದ್ರು. ಹೋಲಿ ಕೊಟ್ರು ಬಲಿಂದೇವ್ರ ಕಾಮರಾಜ್ ತಾವೇ ಬಂದ್ರು. ಬೇಗ ಬಲಿಗಾಗಿ ಮಾಡಿದ ದಾನದಿಂದ ವಿಷ್ಣು ಸುಪ್ರೀತನಾಗಿ ನಮ್ಮ ಮನೆಯಲ್ಲಿ ಸದಾ ಸಂಪತ್ತು ನೆಲೆಸುವುದೆಂಬ ಪ್ರತೀತಿ ಇದೆ. ತುಳಸಿ ಪೂಜೆಯತ್ತ ಸಾಗೋಣ.
गाँव में